ರಾಜ್ಯದಲ್ಲಿ ಒಮ್ಮೆ ಉರಿದು ತಣ್ಣಗಾಗಿದ್ದ ಹಿಜಾಬ್ನ ಜ್ವಾಲೆ ಮತ್ತೆ ಹೊತ್ತಿ ಉರಿಯಲಾರಂಭಿಸಿದೆ. ಅದಕ್ಕೆ ಕಾರಣ ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟಂತ ಹೇಳಿಕೆ. ಅದಾದ ಬಳಿಕ ಇವತ್ತು ಆ ಹೇಳಿಕೆಗೆ ಮತ್ತೆ ಅವರೇ ಕೊಟ್ಟಂತ ಮತ್ತೊಂದು ಹೇಳಿಕೆ. ಈ ಎರಡೂ ಹೇಳಿಕೆಗಳು ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಮತ್ತೊಮ್ಮೆ ಈ ಹಿಜಾಬ್ನ ಜ್ವಾಲೆ ಹೊತ್ತಾ ಇದೆಯಾ, ರಾಜಕೀಯ ಕಾರಣಕ್ಕೋಸ್ಕರ ಈ ಥರ ಆಗ್ತಾ ಇದೆಯಾ ಅನ್ನೋ ಅನುಮಾನವನ್ನು ಹುಟ್ಟು ಹಾಕಿದೆ. ಈ ಹಿಂದೆ ಆದಂಥ ಎಲ್ಲ ಘಟನೆಗಳು ಗೊತ್ತೇ ಇದೆ. ವರ್ಷದ ಹಿಂದೆ ಏನಾಯಿತು, ಹಿಜಾಬ್ನ ಗಲಾಟೆ ಏನಾಯಿತು, ಅದು ಹೈಕೋರ್ಟ್ಗೆ ಹೋಗಿದ್ದು, ಹೈಕೋರ್ಟ್ನ ಆರ್ಡರ್ ಬಂದಿದ್ದು, ಅದಾದ ಬಳಿಕ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿದ್ದು, ಇವೆಲ್ಲ ಎಲ್ರಿಗೂ ಗೊತ್ತಿದೆ. ಇದರ ಮಧ್ಯೆ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ. ಇದರ ಮಧ್ಯೆ ಮುಖ್ಯಮಂತ್ರಿಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾದರೂ ಯಾಕೆ? ಸೈಲೆಂಟ್ ಆಗಿದ್ದ ಹಿಜಾಬ್ ವಿವಾದಕ್ಕೆ ಸಿಎಂ ಕಿಚ್ಚು ಹಚ್ಚಿದ್ಯಾಕೆ? ಬಿಜೆಪಿಯ ಹಿಂದುತ್ವ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಮುಸ್ಲಿಂ ಪ್ರತ್ಯಾಸ್ತ್ರರ ರಾಜ್ಯದಲ್ಲಿ ಧರ್ಮ ಸಂಘರ್ಷಕ್ಕೆ ಕಾರಣವಾಗುತ್ತಾ ಸಿಎಂ ಹೇಳಿಕೆ? ಸಿದ್ದರಾಮಯ್ಯನವರ ಓಲೈಕೆ ರಾಜಕಾರಣಕ್ಕೆ ಕೇಸರಿ ರಣಕಹಳೆ, ಹಿಜಾಬ್ ದಂಗಲ್ ಇದೆ ಈ ಹೊತ್ತಿನ ವಿಶೇಷ ಡಿಬೇಟ್. ಸಾಕಷ್ಟು ಜನ ಗಣ್ಯರು ಜಾಯಿನ್ ಆಗ್ತಾರೆ, ಚರ್ಚೆ ಮಾಡ್ತೀನಿ. ರಾಜ್ಯದಲ್ಲಿ ಮತ್ತೊಮ್ಮೆ ವಿವಾದ ಸೃಷ್ಟಿ ಮಾಡಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಹಿಜಾಬ್ ನಿಷೇಧ ವಾಪಸ್ ಪಡೆಯುವುದಾಗಿ ಸಿಎಂ ನಿನ್ನೆ ಹೇಳಿಕೆ ಕೊಟ್ಟಿದ್ರು. ಶುಕ್ರವಾರ ಮೈಸೂರಿನಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯನವರು ನೋ ಹಿಜಾಬ್ ಆದೇಶ ವಾಪಸ್ ಪಡೆಯಕ್ಕೆ ಹೇಳಿದ್ದೀನಿ ನಾನು, ಈ ತರ ಹೇಳಿಕೆಯನ್ನು ಕೊಡ್ತಾರೆ. ಇನ್ನು ಸಿಎಂ ಹೇಳಿಕೆ ಬೆನ್ನಲ್ಲೇ ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರಿಂದಲೂ ಕೂಡ ಸಿಎಂ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಇಡೀ ವಿಷಯ ಕೋರ್ಟ್ನಲ್ಲಿದೆ, ಈಗ ಯಾಕೆ ಈ ತರ ಮಾತಾಡಬೇಕಾಗಿತ್ತು? ಎಲ್ಲವೂ ಸಲೀಸಾಗಿದೆ, ಯಾರು ಏನೂ ವಿವಾದ ಉಂಟು ಮಾಡ್ತಾ ಇಲ್ಲ, ಶಾಲೆಗಳು ಕೂಡ ಯಥಾವತ್ತಾಗಿ ನಡೀತಾ ಇದೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಈ ಹೇಳಿಕೆಯನ್ನು ಯಾಕೆ ಕೊಡಬೇಕಾಗಿದೆ? ಇದರ ಹಿಂದಿನ ಕಾರಣ ಏನು? ರಾಜಕೀಯ ಉದ್ದೇಶ ಏನಾದರೂ ಇದೆಯಾ? ಎಲ್ಲರ ಬಗ್ಗೆ ಚರ್ಚೆ ಮಾಡ್ತೀವಿ. ಶುಕ್ರವಾರ ಮೈಸೂರಿನಲ್ಲಿ, ಅಂದ್ರೆ ನಿನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು. ನೋ ಹಿಜಾಬ್, ಆಹಾರ ಬಟ್ಟೆ ಅವರವರ ಸ್ವಾತಂತ್ರ್ಯ, ಏನ್ ಬೇಕಾದ್ರೂ ಹಾಕೋಬಹುದು, ಈ ತರ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ರು. ಇನ್ನು ನಿನ್ನೆ ನಿಷೇಧ ವಾಪಸ್ ಮಾತಾಡಿದ್ರು. ಇವತ್ತು ಚರ್ಚಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕ ಸಮರದಲ್ಲಿ ಮತ ಬ್ಯಾಂಕ್ ಕಳೆದುಕೊಳ್ಳುವ ಭೀತಿ ಇದೆಯಾ ಮುಖ್ಯಮಂತ್ರಿಗಳಿಗೆ? ನಿನ್ನೆ ವಾಪಸ್ ಪಡೆಯೋದಕ್ಕೆ ಹೇಳಿದ್ದೀನಿ ನಾನು ಅಂತ ಹೇಳಿದ್ರು. ಯಾರು ಬೇಕಾದ್ರೂ ಹಾಕಬಹುದು ಹಿಜಾಬ್, ನೋ ಹಿಜಾಬ್, ನಿಷೇಧ ಇಲ್ಲ ಅಂತ ಹೇಳಿದ್ರು ನಿನ್ನೆ. ಆದ್ರೆ ಇವತ್ತು ನಾವು ಚರ್ಚೆ ಮಾಡ್ತೀವಿ, ಇನ್ನೂ ಆದೇಶ ಹೊರಡಿಸಿಲ್ಲ, ವಾಪಸ್ ಪಡೆದುಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ. ಸಿಎಂ ನಿರ್ಧಾರದಿಂದ ಹಿಂದೂ ಸಂಘಟನೆಗಳು ಆಕ್ರೋಶಗೊಂಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಸಮರ ಆರಂಭ ಆಗಿದೆ. ಹಿಜಾಬ್ ವರ್ಸಸ್ ಕೇಸರಿ ಸಮರ ಶುರುವಾಗುವ ಮುನ್ಸೂಚನೆ ಈಗ ಸಿಕ್ಕಿದೆ. ಮುನ್ಸೂಚನೆ ಸಿಗ್ತಾ ಇದ್ದಂತೆ ನಿಷೇಧ ವಾಪಸ್ನ ಬಗ್ಗೆ ಚರ್ಚೆ ಅಂತ ಹೇಳಿದ್ರ, ಮತ್ತೊಂದು ಕಡೆ ನ್ಯಾಯಾಂಗ ನಿಂದನೆ ಆಗುವ ಬಗ್ಗೆಯೂ ಕೂಡ ಅಲರ್ಟ್ ಆಗಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಹಿಜಾಬ್ ವಿವಾದ ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇರುವಾಗ ಈ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಹಾಗಾಗಿ ಎಲ್ಲಾದ್ರೂ ಅಲರ್ಟ್ ಆದ್ರೆ ಮುಖ್ಯಮಂತ್ರಿಗಳು ಅಂತ ವೋಟ್ ಬ್ಯಾಂಕ್ ಕೈ ತಪ್ಪುತ್ತಾ? ಹಾಗಾದ್ರೆ ಮುಖ್ಯಮಂತ್ರಿಗಳು ನಿನ್ನೆ ಕಾರ್ಯಕ್ರಮದಲ್ಲಿ ಏನಂದ್ರು, ಇವತ್ತು ಅವರು ಏನಂದ್ರು ಕೇಳ್ಕೊಂಬನ್ನಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರದ್ದು, ನಾನು ಯಾಕೆ ನಿಮ್ಗೆ ಅಡ್ಡಿಪಡಿಸ್ಲಿ? ಅದಿನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಈ ಶೈಕ್ಷಣಿಕ ವರ್ಷ ಆಗಲ್ಲ, ಗೌರ್ಮೆಂಟ್ ಚರ್ಚೆ ಮಾಡ್ತೀವಿ. ಓಕೆ, ನನ್ನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾಗರಾಜ್ ಯಾದವ್ ಅವರು, ಪರಿಷತ್ನ ಸದಸ್ಯರು, ಕಾಂಗ್ರೆಸ್ನ ವಕ್ತಾರರು ಕೂಡ ಹೌದು. ಸರ್ ನಮಸ್ತೆ, ಸ್ವಾಗತ ತಮಗೆ. ಇನ್ನು ಸುಂದರೇಶ್ ನರಗಲ್ ಅವರು, ಶ್ರೀರಾಮ್ ಸೇನೆಯ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ನಗರ, ಇವರು ಕೂಡ ಜಾಯ್ನ್ ಆಗ್ತಾರೆ ಸ್ಟುಡಿಯೋದಿಂದ. ಸರ್ ನಮಸ್ತೆ, ಸ್ವಾಗತ. ಇನ್ನು ಅಬ್ದುಲ್ ರಜಾಕ್ ಅವರು, ಮುಸ್ಲಿಂ ಮುಖಂಡರು, ಅವರು ಕೂಡ ಜಾಯ್ನ್ ಆಗ್ತಾರೆ ನನ್ನ ಜೊತೆ. ಮೊದಲನೇದಾಗಿ ನಾನು ನಾಗರಾಜ್ ಯಾದವ್ ಅವರಿಂದ ಆರಂಭ ಮಾಡ್ತೀನಿ. ಸರ್, ಇಲ್ಲಿವರೆಗೆ ಸುಮ್ಮನಿತ್ತು, ಶಾಂತವಾಗಿತ್ತು, ತಂಡವಾಗಿತ್ತು, ಯಾರ್ದು ಏನು ಸಮಸ್ಯೆ ಇರಲಿಲ್ಲ. ನಿನ್ನೆ ಮಾತಾಡ್ತಾ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಿಜಾಬ್, ನೋ ಹಿಜಾಬ್, ಯಾರು ಯಾವ ಬಟ್ಟೆಯನ್ನು ಬೇಕಾದ್ರೂ ಹಾಕೋಬಹುದು, ಆಚರಣೆ ಅವ್ರಿಗೂ ಬಿಟ್ಟಿದ್ದು, ಸ್ವಾತಂತ್ರ್ಯ ಇದೆ, ನಾನು ಆ ಆರ್ಡರ್ನ ವಾಪಸ್ ಪಡೆಯೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾರೆ. ಇವತ್ತು ಹೇಳ್ತಾರೆ ಇಲ್ಲ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಯಾರೋ ಕೇಳಿದ್ರು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಯಾಕೆ ಈ ದ್ವಂದ್ವ ಅಂತ? ಓಕೆ, ದ್ವಂದ್ವದ ಪ್ರಶ್ನೆ ಇಲ್ವಲ್ಲ. ನೀವು ಒಂದು ಮಾತಂದರೆ, ಇದುವರೆಗೂ ಎಲ್ಲವೂ ಸುಗಮವಾಗಿತ್ತು, ಶಾಂತವಾಗಿತ್ತು, ಯಾಕೆ ಬೇಕಾಗಿತ್ತು ಅಂತ. ಈಗಲೂ ಶಾಂತವಾಗಿದೆ, ಮುಂದಕ್ಕೂ ಶಾಂತವಾಗಿರ್ತದೆ.
ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ದಟ್. ಯಾವುದೇ ಸ್ಟೇಟ್ಮೆಂಟ್ ಇರಲಿ, ಯಾವುದೇ ಬೇಡಿಕೆಗಳಿರಲಿ, ಯಾರೇ ಬರಲಿ ಯಾರೇ ಹೋಗಲಿ, ಸಂವಿಧಾನದ ಆಶಯಗಳ ಅನುಗುಣವಾಗಿ ಮಾತ್ರ ರಾಜ್ಯ ಸರ್ಕಾರ ಕೆಲಸ ಮಾಡ್ತದೆ. ಇವತ್ತಿನ ದಿವಸ ಆಗ ಶಾಲೆಗಳು ನಡೆದಂಥ ವಿಚಾರದಲ್ಲಿ ಆಗಿನ ಸರ್ಕಾರ ಒಂದು ತೀರ್ಮಾನ ಮಾಡಿರ್ತದೆ, ಅದು ಹೈಕೋರ್ಟಲ್ಲಿ ತೀರ್ಮಾನ ಆಗಿರ್ತದೆ. ತೀರ್ಮಾನದ ಮ್ಯಾಟರ್ ಆಫ್ ದ ಪೆಂಡಿಂಗ್ ಇನ್ ಸುಪ್ರೀಂ ಕೋರ್ಟ್, ಇವೆಲ್ಲವೂ ಕೂಡ ನಮ್ಗೆ ಅರಿವಿರೋದ್ರಿಂದ ಕಾನೂನಿನ ಅನುಗುಣವಾಗಿ ಯಾವ ಕೆಲಸಗಳು ಕೂಡ ಅದನ್ನು ಮಾತ್ರ ಮಾಡ್ತಾರೆ. ಒಂದು ನಿಮಿಷ, ನಿನ್ನೆ ಭಾಷಣ ಮಾಡೋ ಮುಖ್ಯಮಂತ್ರಿಗೂ ಗೊತ್ತಿರತಕ್ಕಂಥ ಮುಖ್ಯಮಂತ್ರಿ ಅವರ ವಕ್ತಾರನಾಗಿ ನಾನು ಮಾತಾಡ್ತಾ ಇರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ. ನೀವು ಕೇಳಿದ ಪ್ರಶ್ನೆಯಿಂದ ಇಷ್ಟು ದಿನ ಸುಗಮವಾಗಿರ್ತಕ್ಕಂಥ ಶಾಂತವಾಗಿರ್ತಕ್ಕಂಥ ನೀವೇ ಬೆಂಕಿ ಹಚ್ಚೋ ರೀತಿಯಲ್ಲಿ ಮಾತಾಡ್ತಾರಲ್ಲ ರೀತಿಯಲ್ಲಿ ನೀವು ಹೇಳಿದ್ದು, ನಾವು ಅದಕ್ಕೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು, ಯಾವುದೇ ಸಮುದಾಯನ ನಾವು ಓಲೈಕೆಗೆ ಅವಶ್ಯಕತೆ ಇಲ್ಲ. ಕೇಳ್ಕೊಳ್ಳಿ, ವಿಶೇಷ ಏನಂತಂದರೆ, ನಾನು ಯಾಕೆ ಕಾರಣ ಇದು ಹೇಳ್ತೀನಿ ನಿಮ್ಗೆ, ಅಂಕಿಅಂಶಗಳ ಸಮೇತ ಹೇಳ್ತೀನಿ ನಿಮಗೆ. ನಮಗೆ ಅಧಿಕಾರಕ್ಕೆ ಬರಲಿಕ್ಕೆ 136 ಸೀಟ್ ಬರಲಿಕ್ಕೆ 43% ಓಟ್ ಬರಲಿಕ್ಕೆ ಎಲ್ಲ ವರ್ಗದ ಜನ ಮತ ಕೊಟ್ಟಿದ್ದಾರೆ. ಅದು ಬ್ರಾಹ್ಮಣರಿಂದ ಹಿಡಿದು, ಲಿಂಗಾಯತರಿಂದ ಹಿಡಿದು, ಒಕ್ಕಲಿಗರಿಂದ ಹಿಡಿದು, SC/ST ಹಿಡಿದು, ಬ್ಯಾಕ್ವರ್ಡ್ ಹಿಡಿದು ಎಲ್ಲ ಸಮುದಾಯಗಳು ಓಟ್ ಕೊಟ್ಟಿರೋದ್ರಿಂದ ನಾವು ಅಷ್ಟು ಸೀಟ್ ಬರಲಿಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ. ನಾನು ಒಬ್ಬೊಬ್ಬರ ವಕ್ತಾರನಾಗಿ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹೇಳ್ತೀನಿ. ಹೋಲಿಸ್ಟಿಕ್ ಆಗಿ ಮಾತಾಡಬೇಕು. ನಮ್ಗೆ ಇರ್ತಕ್ಕ 40 ನಿಮಿಷದಲ್ಲಿ ಅವ್ರಿಗೂ ಟೈಮ್ ಕೊಡಬೇಕು, ನನಗೂ ಟೈಮ್ ಕೊಡು, ನೀವು ತಗೋಬೇಕು. ರಜಾಕ್ ಬೇರೆ ಇದ್ದಾರೆ, ಅವರು ಅಜೆಂಡಾ ಬೇರೆ ಇಡ್ತಾರೆ, ಅವ್ರು ಮಾತಾಡ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥ ಜವಾಬ್ದಾರಿತ ಸರ್ಕಾರದ ವಕ್ತಾರನಾಗಿ, ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಹೇಳ್ತಾ ಇದ್ದೀನಿ, 43% ಓಟ್ ಡಸಂಟ್ ಮೀನ್ ಒನ್ಲಿ ಟು ದ 10 or 12% ಓಟ್ ಇರತಕ್ಕಂಥ ಒಂದು ಸಮುದಾಯದಿಂದ ಮಾತ್ರ ಬಂದಿದೆ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಒಟ್ಟಾರೆಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ, ಎಲ್ಲ ಕನ್ನಡಿಗರು 7 ಕೋಟಿ ಕನ್ನಡಿಗರ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥವ್ರು ನಾವು. ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಕೂಡ ಕಾನೂನು ಪರಿಮಿತಿಯ ಒಳಗೆ ಕೆಲಸ ಮಾಡ್ತಾರೆ. ಒಂದು ತಿಳ್ಕೋಬೇಕಾಗ್ತದೆ, ಯಾವ ಸರ್ಕಾರ ಮೊದಲಿತ್ತು ಕರ್ನಾಟಕ ರಾಜ್ಯದಲ್ಲಿ, ಈ ದೇಶವನ್ನ, ರಾಜ್ಯವನ್ನ, ಭಾಷೆಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಡಿವಿಸಿವ್ ನೇಚರ್ ಆಲೋಚನೆ ಮಾಡಿದ್ರಲ್ಲ, ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದ್ರೆ ಆ ಡಿವಿಸಿವ್ ನೇಚರ್ ಅಲ್ಲಿ ಏನಾದ್ರೂ ಸಮಾಜನ ಹೊಡಿತಕ್ಕಂಥ ತೀರ್ಮಾನಗಳಾಗಿದ್ರೆ ಅದನ್ನ ಹಿಂಪಡಿತೇವೆ. ಅದು ಹಿಜಾಬ್ ಅಂತ ಹೇಳಿದ್ರಲ್ಲ, ಆ ಚೌಕಟ್ಟಿನಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಹೇಳಿದ್ರಿ. ನಾವು ಅಷ್ಟರಲ್ಲೇ ಕೆಲಸ ಮಾಡೋದು, ನಮ್ಮ ಚೌಕಟ್ಟಿನ ಮೀರಿ ಒಂದು ಹೆಜ್ಜೆ ಕೂಡ ಆ ಕಡೆ ಹೋಗಲ್ಲ ಅಂತಕ್ಕಂಥ ವಾಗ್ದಾನ ಕಾನೂನಾತ್ಮಕವಾಗಿ ಅಂತ ಹೇಳಿದ್ರಿ. ಹೇಳಕ್ ಬಿಡ್ಲಿಲ್ಲ ನೀವು. ಹಿಂದಿನ ಸರ್ಕಾರ ಯಾವುದಾದ್ರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೆ ಆದ್ರೆ, ಕಾನೂನು ಬಾಹಿರ ನಿರ್ಣಯಗಳನ್ನ ಕೈಗೊಂಡಿದ್ದೆ ಆದ್ರೆ ಅದು ಸರಿ ಮಾಡಬೇಕಾಗಿರ್ತಂಥ ಕರ್ತವ್ಯ. ಒಂದ್ ನಿಮಿಷ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಅತ್ಯುನ್ನತ ಗೌರವವನ್ನು ಕೊಡ್ತಕ್ಕಂಥ ನಾಗರಾಜ್ ಅದು ಹೇಳ್ತೀನಿ ಕೇಳಿ. ಜನಗಳಿಂದ ಆಯ್ಕೆಯಾದ ಸರ್ಕಾರ ತಂದೆಯಾದ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗ್ತದೆ. ಸಂವಿಧಾನದ ಆಶಯಗಳ ಜೊತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯತಕ್ಕ ತೀರ್ಮಾನಗಳನ್ನು ಅನುಗುಣವಾಗಲೂ ಕೆಲಸ ಮಾಡಬೇಕಾಗ್ತದೆ. ಯಾವುದು ಕೂಡ ಬಿಟ್ಟು ಮಾಡೋ ಪ್ರಶ್ನೆ ಇಲ್ಲ. ನಾನು ಒಂದು ಮಾತು ಇನ್ನೊಂದು ಹೇಳ್ತೀನಿ, ಬಿಜೆಪಿ ಉತ್ತರ ಕೊಡಬೇಕಾಗ್ತದೆ. ಯಾವುದೇ ತೀರ್ಮಾನ ಅನ್ಕಾನ್ಸ್ಟಿಟ್ಯೂಷನಲಿ ಮಾಡಿದ್ದೆ ಆಗಿದ್ರೆ ಅದ್ರ ವಿರುದ್ಧ ನಾವು ಕೆಲಸ ಮಾಡೇ ಮಾಡ್ತೀವಿ. ಇಟ್ ಡಸಂಟ್ ಮೀನ್ ಓನ್ಲಿ ಫಾರ್ ಹಿಜಾಬ್, ಎನಿ ಮ್ಯಾಟರ್. ಓಕೆ, ಸುಂದರ್ ಸರ್, ತಾವೇನು ಹೇಳ್ತೀರಿ? ನಾನು ಮೊದಲಿಗೆ ಶ್ರೀರಾಮ ಸೇನೆ ವತಿಯಿಂದ ಸಿದ್ದರಾಮಯ್ಯ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇಲ್ಲಿಂದ ಈಗ ಬರೀ ಹಿಜಾಬ್ ಕೋರ್ಟಲ್ಲಿ ಇದ್ರೂ ಕೂಡ ಈ ಹಿಜಾಬ್ ನಿಷೇಧವಾಗಿತ್ತು, ಆದರೂ ಅವರ ಬಾಯಲ್ಲಿ ಬಂದಿದೆ. ಈಗ ಅವರವರ ರೀತಿಯಲ್ಲಿ ಹೋಗ್ಬೋದು, ಯಾವುದೇ ಹಿಜಾಬ್ ಇಲ್ಲ, ನೋ ಹಿಜಾಬ್ ಅಂತ ಇಂಗ್ಲೀಷಲ್ಲಿ ಬೇರೆ ಹೇಳಿದ್ದಾರೆ ಪಾಪ. ಒಂದು ಕಡೆ ನನಗೇನು ಅನಿಸ್ತದೆ ಅಂದರೆ, ನಾಳೆ ನಮ್ಮ ಹೆಣ್ಣು ಮಕ್ಕಳು ಬಳೆ ತೊಟ್ಕೊಂಡು, ಹೂ ಮುಡ್ಕೊಂಡು, ಆರಾಮಾಗಿ ಕೇಸರಿ ಶಾಲೆ ಹಾಕ್ಕೊಂಡು ಶಾಲೆ ಕಾಲೇಜುಗಳಿಗೆ ಹೋಗುವ ಭಾಗ್ಯ ಸಿಕ್ತಲ್ಲ ಅಂತೇಳಿ ನಮಗೊಂದು ಸಂತೋಷವಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯರಿಗೆ ನಾನೇನು ಹೇಳ್ತೀನಿ ಅಂದರೆ, ನೀವು ಒಂದು ವರ್ಗದ ಮುಖ್ಯಮಂತ್ರಿನೋ ಅಥವಾ ಕರ್ನಾಟಕದ ಮುಖ್ಯಮಂತ್ರಿನೋ, ಈಗ ನಾಗರಾಜ್ ಯಾದವ್ ಅವರು ಹೇಳಿದ್ರು ಎಲ್ಲಾ ಜನಾಂಗದವರು ತಮಗೆ ಓಟನ್ನು ಕೊಟ್ಟಿದೆ. ಈ ವಿಚಾರದಲ್ಲಿ ಕೋರ್ಟಲ್ಲಿ ಇರಬೇಕಾದ್ರೆ ತಾವು ಮಾತಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಮಾತಾಡಬೇಕು. ನಿಮ್ಮಂಥ ಒಳ್ಳೆ ಕಾನೂನು ಅವರು ಆಕ್ಚುಲಿ ಒಳ್ಳೆ ಅಡ್ಮಿನಿಸ್ಟ್ರೇಟ್, ಅದ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ ನಾನು. ಆದರೆ ಒಂದು ವಿಚಾರವಾಗಿ ಈಗ ಇರುವಂಥ ವಿಚಾರನ ಕೆದಕಿ ವಿಷಯ ಏನು ಅಂದರೆ, ಇದರಲ್ಲಿ ನಮ್ಗೆ ಅನಿಸ್ತಿರೋದು ಏನಾಗ್ತಿದೆ ಅಂದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಎಲ್ಲೋ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯ ಹಿನ್ನಡೆಯಿಂದ ಈ ರೀತಿ ಏನಾದ್ರು ಅದನ್ನ ಮುಚ್ಚಾಕ್ಲಿಕ್ಕೋಸ್ಕರ ಈ ಡೈವರ್ಟ್ ಮಾಡ್ತಾ ಇದೆಯಾ ಅಂತ ನನಗೆ ಅನಿಸ್ತಿದೆ. ಎರಡನೇದು, ಈಗ ಎಲ್ಲ ಮುಸ್ಲಿಂ ಶಾಲೆಗಳಲ್ಲಾಗಿರ್ಬೋದು, ಕ್ರಿಶ್ಚಿಯನ್ ಶಾಲೆಗಳ ಎಲ್ಲ ಶಾಲೆಗಳಲ್ಲೂ ಈಗ ನಮ್ಮ ಹಿಂದೂ ಮಕ್ಕಳುಗಳು ಓದ್ತಾ ಇದ್ದಾರೆ. ನಮ್ಗೊಂದು ಒಳ್ಳೆ ಸುವರ್ಣ ಅವಕಾಶ ಸಿಕ್ತು. ನಮ್ಮ ಕೇಸರಿ ಮತ್ತೆ ಹೋಗಿ ನುಗ್ತದಲ್ಲಪ್ಪ, ನಮ್ಮ ಕೇಸರಿ ಪಡೆಗೆ ಇನ್ನೂ ನಮ್ಗೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರಿಗೆ ಇನ್ನೂ ಹುಮ್ಮಸ್ ಬರ್ತದಲ್ಲ. ಇದುವರೆಗೂ ಸಂವಿಧಾನಾತ್ಮಕವಾಗಿ ಯೂನಿಫಾರ್ಮ್ ಅಲ್ಲಿ ಹೋಗ್ತಾ ಇದ್ರು, ಇವತ್ತು ಪೂರಕವಾಗಿ ನೀವು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ದೀರಿ. ಅವ್ರಿಗೆ ಹೇಳ್ತೀನಿ, ನಾನು ಹೇಳಿದ್ರೆ ಹಿಜಾಬ್ ಅಂದ್ರೆ ಹಾಕೊಂಬರಕ್ಕಲ್ಲ, ಯೂನಿಫಾರ್ಮ್ ಕಲರಿನ ದುಪ್ಪಟ್ಟ ಹಾಕೊಂಡ್ ತಲೆ ಮೇಲೆ ಹಾಕ ಬಂದಿದ್ರೆ ಬರ್ಲಿಕ್ಕೆ ಹಂಗ್ ಮಾಡ್ಕೊ ಬರ್ಲಿಕ್ಕೆ ಅವೆಲ್ಲ ಇಲ್ಲ.
ತಾವು ಹಿಜಾಬ್ point ಅಂದ್ರೆ ಹೇಳಿದ್ರಿ. ಒಂದು ವಸ್ತ್ರವನ್ನ ತಲೆ ಮೇಲೆ ಹಾಕೊಂಡ್ ಬರ್ತಕ್ಕಂಥದ್ದು, ಅದು ಯೂನಿಫಾರ್ಮಿನ ಕಲರ್ ಅಲ್ಲಿ ಅಲೋ ಆಗಿದ್ರೆ ಮಾಡ್ತಾರೆ. ಅದು ಗ್ರೀನ್ ಕಲರ್, ಬ್ಲೂ ಕಲರ್, ರೆಡ್ ಕಲರ್, ಆರೆಂಜ್ ಕಲರ್ ಇದಕ್ಕೆಲ್ಲ ಒಂದು ನಿಮಿಷ. ಈಗ ಅವ್ರು ಹಿಜಾಬ್ ಅಂದ್ರೆ ಅವಾಗಲೇ ಒಂದ್ ಸೆಕೆಂಡ್ ಕೇಳ್ತೀನಿ, ಆತರ ಎಲ್ಲಾದ್ರೂ ಅವಕಾಶ ಇದೆಯಾ? ಬೇರೆ colour ಹಾಕಿದ್ರು ಹಿಜಾಬ್ ಅವಕಾಶ ಕೊಡುತ್ತಾರೆ. ಹಸಿರು ಪ್ರಶ್ನೆ ಬರಲ್ಲ. ಒಂದ್ ನಿಮಿಷ, ಹಿಜಾಬ್ ಅಂತಕ್ಕಂಥದ್ದು ಅವರ ಜೀವನದ ಪದ್ಧತಿಯಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಕೇಸರಿ ಅಂತ ಮಾಡಿದ್ರೆ ಅಲ್ಲಲ್ಲ, ನಾವು ಮಾಡ್ತಿರೋದು ಯಾವ್ದು? ಅದಕ್ಕೆ ನೀವು ಓಕೆ, ಈ ಚರ್ಚೆಗೆ ರಜಾಕ್ ಅವ್ರು ಹೇಳಿತಾ ಇದ್ದೀನಿ. ಒಂದ್ ನಿಮಿಷ ರಜಾಕ್ ಅವ್ರು ಹೇಳಿತಾ ಇದ್ದೀನಿ. ರಜಾಕ್ ಅವ್ರೆ, ತಮಗೆ ಎರಡು ಪ್ರಶ್ನೆ ಇದೆ. ಒಂದ್ ನಿಮಿಷ ಯಾವ್ದು ಸರ್? ಒಂದ್ ನಿಮಿಷ ಅವ್ರು ಸಿವಿಲ್ ಕೋಡ್ ಒಂದ್ ನಿಮಿಷ ರಜಾಕ್ ಅವ್ರ ಹತ್ರ ಕೇಳ್ತೀನಿ ನಾನು. ರಜಾಕ್ ಅವ್ರ ಹತ್ರ ಕೇಳ್ತೀನಿ. ಎರಡು ಪ್ರಶ್ನೆ ಇದೆ ರಜಾಕ್ ಅವರೇ. ಒಂದು ಕಡೆ ಸಿದ್ದರಾಮಯ್ಯನವರು ನಿನ್ನೆ ಹೇಳ್ತಾರೆ, ಇಲ್ಲಿವರೆಗೆ ತಣ್ಣಗಾಗಿತ್ತು, ಯಾರು ಮಾತಾಡಿರಲಿಲ್ಲ, ಕೋರ್ಟ್ನಲ್ಲಿತ್ತು ವಿಷಯ, ಅದು ಹಾಗೇ ಇರಲಿ, ಶಾಂತವಾಗಿ ಬಗೆಹರಿತಾ ಇತ್ತು, ಯಾರು ಅದನ್ನು ದೊಡ್ಡ ಕೆದಕಿ ಅನ್ನೋ ದೊಡ್ಡದಾಗಿ ಸಮಸ್ಯೆ ಮಾಡಬೇಕು ಅಂತ ಇರಲಿಲ್ಲ. ಸಿದ್ದರಾಮಯ್ಯನವರು ನಿನ್ನೆ ಏಕಾಏಕಿಯಾಗಿ ಹೇಳಿದ್ರು, ಅದು ಯಾಕೆ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ನಾಗರಾಜ್ ಅವರು ಹೇಳಿದ್ರು, ಕಲರ್ ಯಾವುದಾದ್ರೂ ಏನು, ಆ ಯೂನಿಫಾರ್ಮ್ ಬೇಕಾದ ಹಿಜಾಬ್ಗಳನ್ನು ಹಾಕೊಳ್ತಾರೆ, ನಿಜಕ್ಕೂ ಅದು ಎಲೋ ಇದೆಯಾ ಅಂತ. ಕಪ್ಪು ಬಣ್ಣವನ್ನು ಬಿಟ್ಟು ಬೇರೆ ಬಣ್ಣದ ಹಿಜಾಬ್ಗಳಿಗೂ ಕೂಡ ಇಸ್ಲಾಂ ಎಲೋ ಮಾಡುತ್ತಾ? ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಾವು ಹೇಳಬೇಕು. ನೋಡಿ, ರಾಜ್ಯದ ಜನತೆ ಒಂದು ಆಸಕ್ತಿಯಿಂದ, ಒಂದು ಕುತೂಹಲದಿಂದ ಈ ಚರ್ಚೆಗಳನ್ನ ನೋಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಸ್ವಲ್ಪ ತಿಳುವಳಿಕೆ ಇದ್ದವರು ಇಲ್ಲಿ ಬಂದು ಕುತ್ಕೊಳ್ತಾರೆ, ಅವ್ರಿಗೆ ಏನಾದ್ರು ಒಂದು ಗೊತ್ತಿರುತ್ತೆ, ಅವ್ರು ಮಾತಾಡೋದ್ರಲ್ಲಿ ಒಂದ್ ಸ್ವಲ್ಪ ಬೆಲೆ ಇರುತ್ತೆ, ಲೆವೆಲ್ ಇರುತ್ತೆ ಮಾತಿಗೆ ಅಂತ ನಮ್ಮ ಮಾತುಗಳನ್ನ ಗೌರವದಿಂದ ಕೇಳಿಸ್ಕೊಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಸಿದ್ದರಾಮಯ್ಯನವರು ನಿನ್ನೆ ಇನ್ನೊಂದು ಮಾತು ಹೇಳಿದ್ರು, ನಾನು ಪಂಚೆ ಇರ್ತೀನಿ, ನಾನು ಕುರ್ತಾ ಹಾಕಿರ್ತೀನಿ, ನೀನ್ ಪ್ಯಾಂಟ್ ಹಾಕಿರ್ತೀನಿ ಅಂತ ಉಂಟು. ಇವಾಗ ಯಾವನೊಬ್ಬ ಪಂಚೆ ಕಟ್ಕೊಂಡು ಸ್ಕೂಲ್ ಹೋಗಕ್ಕಾಗುತ್ತಾ? ನೋಡಿ, ಇದೆಲ್ಲ ಒಂದು ಸರ್ಕಾರ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವಾಗ ಮುಂದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಆದೇಶವನ್ನು ಹೊರಡಿಸುತ್ತೆ. ಅದು ಆದೇಶ ಹೊರಡಿಸಿ, ನೋಡಿ, ಈ ತರ ಏನು ಹಿಂದಿನ ಸರ್ಕಾರ ಹಿಜಾಬ್ ಬಗ್ಗೆ ಯಾವ ಒಂದು ಆದೇಶವನ್ನು ಹೊರಡಿಸಿತ್ತು, ಅದನ್ನ ನಾವು ವಾಪಸ್ ಪಡಿತಾ ಇದೀವಿ ಅಂದ್ರೆ ಅಲ್ಲಿಗೆ ಮಾತುಕತೆ ಮುಗಿದೋಯ್ತು. ಕತೆ ಹೆಂಗೆ? ಆ ಕಾಲದಲ್ಲಿ ತಾಸ್ತಿಯರು, ಆ ಹುಡುಗಿರು, ನಾವು ಹಿಜಾಬ್ ಹಾಕೊಂಡ್ ಬರ್ತೀವಿ ಅಂದ್ರೆ, ಇಲ್ಲಮ್ಮ ಈ ತರ ಹಾಕೊಂಡ್ ಬರಂಗಿಲ್ಲ ಅಂತ ಕಾಲೇಜ್ ಹೇಳ್ತು. ಅದಾದ ನಂತರ ಕೋರ್ಟ್ಗೆ ಹೋಯ್ತು. ಸುಧಾಂಶು ದುಲಿಯಾ ಅವರು ಈ ಕಡೆ ತೀರ್ಪು ಕೊಟ್ರು, ಅಲ್ಲಿ ಹೇಮಂತ್ ಗುಪ್ತಾ ಅವರು ಆ ಕಡೆ ತೀರ್ಪು ಕೊಟ್ರು. ಸ್ಪ್ಲಿಟ್ ವರ್ಡಿಕ್ಟ್ ಆಗಿರೋದ್ರಿಂದ ಇವಾಗ ಮುಂದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲೂ ಕರ್ನಾಟಕ ಸರ್ಕಾರ ಇದಕ್ಕೆ ವಾದ ಮಾಡಲ್ಲ. ಯಾಕೆ? ಇವರ ನಿಲುವು ಸ್ಪಷ್ಟವಾಗಿತ್ತು, ನುಡಿದಂತೆ ನಡೆಯುತ್ತೇವೆ ಅಂತ ಹೇಳಿರುವ ಸಿದ್ದರಾಮಯ್ಯನವರು ಆ ಕಾಲದಿಂದಲೂ ಹಿಜಾಬ್ ಪರ ಮಾತಾಡಿದ್ದಾರೆ, ಇವತ್ತು ಮಾತಾಡ್ತಾರೆ. ನಾಳೆ ಸುಪ್ರೀಂ ಕೋರ್ಟ್ ಹೋದಾಗ ಸರ್ಕಾರದಿಂದ ಯಾವ ಒಂದು ವಾದವನ್ನು ನೀವು ಸುಪ್ರೀಂ ಕೋರ್ಟ್ ಮಾಡಿಲ್ಲ, ಸುಪ್ರೀಂ ಕೋರ್ಟ್ ಮುಂದೆ ಅಂತ ಹೇಳಿದ್ರೆ ಆ ಕೇಸ್ ಅಲ್ಲಿಗೆ ಕ್ಲೋಸ್ ಆಯ್ತು. ಈಗ ಇಲ್ಲಿ ಕುತ್ಕೊಂಡು ಬಡ ಮಕ್ಕಳು, ಅಮಾಯಕ ಮಕ್ಕಳಿಗೆ, ನೀವು ಶಾಲಾ ಮಕ್ಕಳಿಗೆ ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಲಾಸ್ಟ್ ಇಯರ್ ನೀವು ಉಪಯೋಗಿಸ್ತಾರ, ಈ ಸಲ ಮಾಡಕ್ ಹೋದ್ರೆ ಇದು ತಪ್ಪಾಗುತ್ತೆ. ರಾಜಕೀಯ ಲಾಭ ಕಳೆದ ಬಾರಿ ಮಾತ್ರ ಆಗಿದ್ದ, ಈಗಲೂ ಅದೇ ಆಗ್ತಾ ಇದೆಯಾ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ವಿಚಾರ. ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಬೇಕಾದ್ರೆ ನೀವು ಸರ್ಕಾರದ ಕಡೆಯಿಂದ ಹೋಗಿ ವಾದ ಮಾಡಬೇಕು. ಅದನ್ನ ಬಿಟ್ಟು ಏಕಾಏಕಿಯಾಗಿ ಬಂದು ನಾವು ಇಲ್ಲ ಹಿಜಾಬ್, ನೋ ಹಿಜಾಬ್ ಅಂತ ಹೇಳಿದ್ರೆ ಇದು ರಾಜಕೀಯ ಲೆಕ್ಕಾಚಾರ ಅಲ್ವಾ? ಇದು ಸರ್ಕಾರದ ಒಂದು ನಿಮಿಷ ರಜಾಕ್ ಅವರೇ, ಇದು ಸರ್ಕಾರ ಹಿಂದಿನ ಸರ್ಕಾರ ತೀರ್ಮಾನಗಳ ಬಗ್ಗೆ ಪರಾಮರ್ಶೆ ಅದನ್ನ ನೋಡಬಾರ್ದು ಅಂತ ಏನಿಲ್ಲ. ಈಗಿನ ಸರ್ಕಾರ ಇಲ್ಲ, ಅದನ್ನ ವಿಡ್ರಾ ಮಾಡ್ತೀನಿ ಅಂತ ಆಲೋಚನೆ ಇದೆ ಅಂದ್ರೆ ತಪ್ಪೇನಿದೆ. ಅದರಲ್ಲಿ ವಿಚಾರ ಬಂದಿರೋದು ಏನ್ ಗೊತ್ತಾ? ನಾವು ಕೇಸರಿ ಹಾಕೊಂಡು ಹೋಗ್ತಿದ್ರು, ಕೇಸರಿ ಆಗ್ಲಿ ಹಳದಿ ಆಗ್ಲಿ ಪ್ರಶ್ನೆ ಬರೋದಿಲ್ಲ, ಹಸಿರು ಪ್ರಶ್ನೆ ಬರೋದಿಲ್ಲ. ಒಂದ್ ನಿಮಿಷ ರೀ, ಹೋಟೆಲ್ ಇರ್ಬೇಕಾದ್ರೆ ಅಂದ್ರೆ ಮುಖ್ಯಮಂತ್ರಿ ಒಂದು ವಸ್ತ್ರವನ್ನು ಮೊದಲಿಂದ ಯೂನಿಫಾರ್ಮ್ ಅನುಗುಣವಾಗಿ ಮಾಡ್ಬೇಕಪ್ಪ. ಯಾವ್ದು ಸರ್? ಒಂದ್ ನಿಮಿಷ ರಜಾ ಕಂಪ್ಲೀಟ್ ಮಾಡಿ ಸರ್. ನೋಡಿ, ಇವಾಗ ಒಂದು ಸರ್ಕಾರ ಒಂದು ನಿಲುವನ್ನ ತಗೊಂಡ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಮುಂದೆ ಹೆಜ್ಜೆಡ್ಬೇಕು. ಸುಂದರೇಶ್ ಅವರು ತಿಳ್ಕೊಂಡು ಹೇಳ್ತಾರೆ, ನಮ್ಗೆ ಸುವರ್ಣ ಅವಕಾಶ ಸಿಕ್ಕಿದೆ, ಏನೋ ಬೆಂಕಿ ಇಡಕ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಯಾರಾದ್ರೂ ನಾನು ವಿಸ್ತಾರ ನ್ಯೂಸ್ ಅಲ್ಲಿ ಕೂತಿದ್ದೀನಿ, ಸುಂದರೇಶ್ ಕೂತಿದ್ದಕ್ಕೆ ಏನು ಮಾತಾಡೋದ, ನಿಂತ ತಲಾಟೆ ಮಾತಾಡಕ್ ಬಂದಿಲ್ಲ ಇಲ್ಲಿ. ರಜಾಕ್ ಅವರೇ ಲ್ಯಾಂಗ್ವೇಜ್ ನಿಮ್ಮ ಡಿಬೇಟ್ ಇದು
ನಾನು ತಪ್ಪು ಮಾಡೋದನ್ನು ಕೇಳೋ ಪ್ರಶ್ನೆ ಇದೆ, ನಾಗರಾಜ್ ಅವ್ರನ್ನು ಕೇಳೋ ಪ್ರಶ್ನೆ ಇದೆ. ಉಡಾಪಿ ಮಾತನ್ನ ದಯವಿಟ್ಟು ಆಡಬಾರ್ದು. ನೋಡಿ, ಮಾತೆಲ್ಲ ಹಿಡಿತಾ ಇರ್ಬೇಕು. ವಿಸ್ತಾರ ವೇದಿಕೆಗೆ ಒಂದು ಘನತೆ ಇದು ಮಾಧ್ಯಮ ಮೈಂಡ್ ಅಲ್ಲಿ ಇರಲಿ. ತಿಳುವಳಿಕೆ ಒಂದ್ ನಿಮಿಷ ಸುಂದರೇಶ್, ಯಾರು ಬೆಂಕಿ ಇಡ್ತಾ ಇದಾರೆ? ನಿಮ್ಮ ಮುಖ್ಯಮಂತ್ರಿ ಕೇಳಿ ಬೆಂಕಿ ಯಾಕಿಟ್ರಿ ಅಂತ. ರಜಾಕ್ ಯಾರು ಕೇಳ್ರಿ, ಬೆಂಕಿ ಇಡ್ತಾ ಇಲ್ಲ. ಮುಖ್ಯಮಂತ್ರಿ ಅವ್ರನ್ನ ಕೇಳಿ ಏನ್ ಬೆಂಕಿ ಇಟ್ಟಿದ್ದೀರಿ, ಏನ್ ಬೆಂಕಿ ಇಟ್ಟಿದ್ದೀರಿ, ಏನ್ ಬೆಂಕಿ ಇಟ್ಟಿದ್ದೀರಿ ಹೇಳಿ. ಅದಕ್ಕೆ ಅದನ್ನ ಕ್ಲಾರಿಫೈ ಹೇಳ್ಬೇಕು ನೀವು. ನಮ್ಮ ಮಕ್ಕಳು ಇವಾಗ ಕೇಸರಿ ಶಾಲ್ ಹಾಕೊಂಡು ಹಾಕ್ಲಿ, ನಮ್ಮ ಮಕ್ಕಳು ಹಾಕ್ಲಿ. ನಿಮ್ಮ ಮಕ್ಕಳು ಮಾತ್ರ ಹಿಜಾಬ್ ಹಾಕೊಂಡು ಬುರ್ಕ ಹಾಕೊಂಡು ಹೋಗೋದಾದ್ರೆ ನಮ್ಮ ಮಕ್ಕಳು ಕೇಸರಿ ಹಾಕೊಂಡು ಹೋಗ್ಲಿ ಅಂತಾನೆ ನಂದು. ನೀವು ಕೇಳ್ಬೇಕು ಮುಖ್ಯಮಂತ್ರಿನ, ಯಾಕೆ ನೀವು ಹಿಜಾಬದು ಯಾವ ರೀತಿ ಕಾನೂನಾತ್ಮಕವಾಗಿ ಅದನ್ನ ಸರಿಪಡಿಸ್ಕೊಂಡು ಅನೌನ್ಸ್ ಮಾಡ್ಬೇಕಿತ್ತು. ಅದನ್ನ ಅವ್ರು ಹೇಳ್ಬೇಕು. ರಾಜ್ಯದ ಜವಾಬ್ದಾರಿ ಸ್ವಾಮಿ ಬರೀ ಮುಸ್ಲಿಮ್ಸರಿಗೆ ಮಾತ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಲ್ಲ. ಓಕೆ, ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇರಲಿ. ಫೈನ್. ಈಗ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ವಿಧಾನ ಪರಿಷತ್ನ ಸದಸ್ಯರು, ಸಿದ್ದರಾಮಯ್ಯ ಅವರ ಆಪ್ತರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ, ಮೈಸೂರಿನಿಂದ ಲೈವ್ ನಲ್ಲಿ ಇದ್ದಾರೆ. ಸರ್ ನಮಸ್ತೆ. ತಿಮ್ಮಯ್ಯ ಸರ್ ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ ನಂದು? ಓಕೆ, ಮತ್ತೆ ಮಾತಾಡ್ತೀನಿ ತಮ್ಮ ಹತ್ರ. ನಾಗರಾಜ್ ಯಾದವ್ ಸರ್ ಅವ್ರು ನಮ್ಮ ಫ್ರೆಂಡೇ, ನಮ್ಮ ಕಲೀಗ್. ಇಲ್ಲ, ಡಾಕ್ಟರ್ ತಿಮ್ಮಯ್ಯ ಅವರು ಆಡಿಯೋ ಬಂದಿರಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ರಜಾಕ್ ಅವರು ಹೇಳ್ತಕ್ಕಂಥ ವಿಚಾರದಲ್ಲಿ ಅವರು ಎಲೆಕ್ಷನ್ ಟೈಮಲ್ಲಿ ಅವ್ರ ವಿಚಾರಗಳನ್ನೆಲ್ಲ ನಾವೆಲ್ಲ ಮತ ಕೇಳಿದಾಗ ಹೇಳಿದ್ರು, ನೋಡಿ ಈ ಥರ ಹಿಜಾಬಿಂದ ನಮಗೆ ಡಿವಿಸಿವ್ ಆಗ್ತಾ ಇದೆ, ಮೊದಲಿಂದ ನೂರಾರು ವರ್ಷಗಳಿಂದ ಹಿಜಾಬ್ನ ಪ್ರಾಕ್ಟೀಸ್ ಮಾಡ್ಕೊ ಬರ್ತಾ ಇದ್ವಿ, ಈಗ ಹೊಸದಾಗಿ ಬಂದು BJP ಹಿಂಗೆ ಮಾಡ್ತಾ ಅಂತ ನಾವು ಬಂದು ಸರಿ ಮಾಡ್ತೀವಿ ಅಂತ ಹೇಳಿರ್ತೀವಿ. ಈಗಲೂ ನಾವು ಸರಿ ಮಾಡ್ತೀವಿ ಅಂದರೆ ಕಾನೂನಾತ್ಮಕವಾಗಿ ಸರಿ ಮಾಡ್ತಕ್ಕಂಥದ್ದು. ಹಿಂದಿನ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಪೋಲರೈಸೇಷನ್ ಆಫ್ ಪಾಲಿಟಿಕ್ಸ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿಸ್ ಕಂಟ್ರಿ ಓನ್ಲಿ ವೆನ್ ಎವರ್ BJP ಹಸ್ ಕಮ್ ಟು ಪವರ್. ಅವ್ರು ಇದನ್ನ ಅಪ್ಪರ್ ಕ್ಲಾಸಸ್ನ ಮತ್ತೆ ಈ ವಿವಾದ ಎಲ್ಲಿಂದ ಸೃಷ್ಟಿ ಆಯ್ತು, ಎಲ್ಲಿ ಹುಟ್ಕೊಳ್ತು ಅಂತ ತಮಗೆ ಗೊತ್ತಿರುತ್ತೆ. ನನಗೆ ಗೊತ್ತಿದೆ. ಉಡುಪಿ ಒಂದು ಶಾಲೆ ಯಾಕೆ ಕೇಳ್ತೀನಿ ಸರ್, ಯಾವ ವಿದ್ಯಾರ್ಥಿಗಳು ಅವರೇ ಬಂದು ಹೇಳ್ತಾರೆ ನಮಗೆ ಹಿಜಾಬ್ ಹಾಕೋದಕ್ಕೆ ಅವಕಾಶ ಕೊಡಿ ಅಂತ. ಅಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಇಲ್ಲ, ಮೊದಲು ಹಾಕೊಂಡ್ ಬರ್ತಾ ಅವರೇ ಹೋಗಿ ಮೊದಲು ಹಾಕ ಬರ್ತಾ ಇದ್ರು. ಆ ಶಾಲೆಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸ್ಟಾಪ್ಸ್ ಇಟ್, ಬ್ಯಾನ್ಸ್ ಇಟ್. ಶಿಕ್ಷಣ ಇಲಾಖೆ ಸುತ್ತೋಲೆಯಲ್ಲಿ ಅದೇ ಇರೋದಲ್ವಾ? ಅದೇ ಯಾರು ತಂದಿದ್ದು? ಈ ಹಿಂದಿನ ಸರ್ಕಾರಗಳು ತಂದಿರೋದು. ಒಂದು ನಿಮಿಷ, ಬಿಜೆಪಿ ಸರ್ಕಾರ ತಂದಿಲ್ಲ. ಒಂದು ನಿಮಿಷ. ನಮ್ಮ ಹಿಂದಿನ ಸರ್ಕಾರದಲ್ಲಿ ಯಾವಾಗ್ಲೂ ಕೂಡ ಈ ತರ ತೀರ್ಮಾನಗಳನ್ನ ಮಾಡಿರ್ಲಿಲ್ಲ. Sorry. ನಾವು ಯೂನಿಫಾರ್ಮ್ ತರ್ತೀವಿ, ಯೂನಿಫಾರ್ಮ್ ತರ್ತೀವಿ, ಅಲ್ಲಿರ್ತಕ್ಕಂಥ SDM ಅಸೋಸಿಯೇಷನ್ ಇರ್ತಾವೆ, ಅವ್ರು ಮಾಡ್ತಾರೆ. ಅವ್ರು ತಗೊಂಡ ತೀರ್ಮಾನಗಳು ಬದ್ಧವಾಗಿ ಕೆಲಸ ಮಾಡಬೇಕು. ನೂರಾರು ವರ್ಷಗಳಿಂದ ಇಲ್ಲಿಗೆ ಹಿಜಾಬ್ ಮಕ್ಕಳು ಹಾಕೊಂಡು ಬರ್ತಾ ಇದ್ರು. ಸ್ವಾತಂತ್ರ್ಯದ ಪೂರ್ವನೂ ಹಾಕೋ ಬರ್ತಾ ಇದ್ರು, ಸ್ವಾತಂತ್ರ್ಯ ನಂತರನೂ ಹಾಕೋ ಬರ್ತಾ ಇದ್ರು. BJP ಅಧಿಕಾರಕ್ಕೆ ಬಂದ ನಂತರ ಇವೆಲ್ಲ ಯಾಕೆ ರಾಜಕೀಯಗೊಳ್ಳುತ್ತದೆ, ಯಾಕೆ ಇವೆಲ್ಲ ಮುನ್ನೆಲೆ ಬರ್ತವೆ? ಬಿಜೆಪಿ ವಕ್ತಾರರು ಬಂದಾಗ ಅವರು ಇದಕ್ಕೆ ಉತ್ತರ ಕೊಡ್ತಾರೆ. ಹೇಳ್ತೀನಿ, ಒಂದ್ ಮಾತು ಹೇಳ್ಬಿಡ್ತೀನಿ. ಅದನ್ನ ಶ್ರೀ ಸಿದ್ದರಾಮಯ್ಯ ಅವ್ರ ಸ್ಟೇಟ್ಮೆಂಟ್ ಹೇಳಿಕೆಗೆ ಹಿಜಾಬ್ ಅಂತಕ್ಕಂಥದ್ದು ಮಕ್ಕಳು ಅಲೋ ಮಾಡಿದ್ರೆ ಅದು ಕೂಡ ಮೊದಲನೇದಿಂದ ಕೂಡ ಯೂನಿಫಾರ್ಮ್ ಅನುಗುಣವಾಗಿರ್ತಕ್ಕಂಥ ಹಿಜಾಬ್ ಆಗ್ತದೆ ಹೊರತು ಅವ್ರಿಗೆ ಇಷ್ಟ ಬಂದ್ ಕಲರ್ ಹಾಕ ಬರೋದಲ್ಲ. ಹಂಗಾಗಿ ಇವ್ರು ನಾನು ಕೇಸರಿ ಹಾಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಗ್ರೀನ್ ಹಾಕ ಬರ್ತೀನಿ ಅಂತ ಹೇಳಿಕೆ ಸಂವಿಧಾನದಲ್ಲಿ ಅವಕಾಶ ಇರಲ್ಲ. ಓಕೆ, ಅದನ್ನ ಮಾತಾಡ್ತೀನಿ. ಅದು ಕ್ಲಾರಿಟಿ ತಿಮ್ಮಯ್ಯ ಅವರು ಜಾಯ್ನ್ ಆಗ್ತಾರೆ ನನ್ನ ಜೊತೆ. ತಿಮ್ಮಯ್ಯ ಸರ್ ನಮಸ್ಕಾರ. ನಮ್ಮ ಫ್ರೆಂಡ್ ಅವರು. ಸರ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಮಸ್ಕಾರ ಸರ್, ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನೋ ಹಿಜಾಬ್, ಬ್ಯಾನ್ ಇರೋದಿಲ್ಲ. ನಾನು ಈಗಲೇ ಆದೇಶ ಮಾಡ್ತೀನಿ, ಆದೇಶ ಮಾಡೋದಕ್ಕೆ ಹೇಳಿದ್ದೀನಿ. ನೋ ಹಿಜಾಬ್ ಅಂದ್ರೆ ಇವತ್ತು ಅಲ್ಲ, ನೋ ಹಿಜಾಬ್ ಅವ್ರು ಹೇಳಿದ್ದು ಅದನ್ನ ಹೇಳ್ತೀನಿ. ಅದಾದ್ಮೇಲೆ ಇವತ್ತು ಹೇಳ್ತಾರೆ ಇಲ್ಲ ನಾನು ಆ ಥರ ಏನು ಹೇಳಿಲ್ಲ, ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಈ ದ್ವಂದ್ವ ಯಾಕೆ ಅಂತ, ಮುಂದೆ ಚುನಾವಣೆ ಬರ್ತಾ ಇದೆ, ಲೋಕಸಭೆ ಚುನಾವಣೆ ಇದೆ ಅಂತ ಆ ದೃಷ್ಟಿಯಿಂದಲೋ, ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಬೇಕು ಅಂತ ಆ ದೃಷ್ಟಿಯಿಂದ ಹೇಳಿದ್ರು. ಹೇಗೆ, ತಾವೇನು ಹೇಳ್ತೀರಿ? ತಿಮ್ಮಯ್ಯ ಸರ್ ಕೇಳಿಸ್ತಾ ಇದೆಯಾ? ಮತ್ತೆ ಅವ್ರನ್ನ ಹಲೋ, ಆ ಟೈಮ್ ನಮಗೆ ಕೊಡಿ. ಎಸ್, ಕೇಳಿಸ್ತಾ ಇದೆಯಾ ಸರ್? ಓಕೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತೀನಿ. ಎಸ್, ಓಕೆ. ಅಶೋಕ್ ಗೌಡ್ರೆ, ಆಗಲೇ ನಾಗರಾಜ್ ಅವರು ಮಾತಾಡ್ತಾ ಇದ್ರು. ಈ ಹಿಂದಿನ ಬಿಜೆಪಿ ಸರ್ಕಾರ ಡಿವಿಸಿವ್ ಆಗಿ ಕೆಲಸ ಮಾಡಿತ್ತು. ಇಡೀ ಕರ್ನಾಟಕ ಯಾವಾಗೆಲ್ಲ ಅಧಿಕಾರ ಬಂತು ಅದೇ ಅವರು ಹೇಳ್ತಿರೋದು. ಸಿದ್ದರಾಮಯ್ಯ ಯಾಕೆ ಹೇಳಿದ್ರು? ನೋಡಿ ಪಾಪ, ನಮ್ಮ ಸ್ನೇಹಿತರು ಆತ್ಮೀಯವಾದಂತ ನಾಗರಾಜ್ ಅಲ್ರಿ, ನಮ್ಮ ಸ್ನೇಹಿತರು ಅಂತ ಹೇಳ್ಬಿಟ್ಟು ಪಾಪ ಯಾಕೆ ಹೇಳ್ತೀನಿ? ನಾನು ಆರಾಮಾಗಿದ್ದೀನಿ, ಇರ್ಲಿ ಸಿಂಪತಿ ಬೇಕಾಗಿಲ್ಲ. ತೊಂದರೆ ಇಲ್ಲ, ಮಾತಾಡೋಣ. ಏನು ಅಂದ್ರೆ, ಸತ್ಯನ ಎಷ್ಟು ಮುಚ್ಚಿಡ್ಬೇಕು ಅಷ್ಟು ಮುಚ್ಚಿಟ್ಟು ಅಸತ್ಯದ ಮಾರ್ಗದ ಕಡೆಗೆ ಯಾರು ನಡೀತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ನೋಡಿ, ಈಗ ಇಲ್ಲ ಒಂದೇ ಒಂದು ಈಗ ಅತ್ಯಂತ ನೆನ್ನೆ ಏನಾಗಿತ್ತು, ಜೆಟ್ ಬಗ್ಗೆ, ಪ್ರೈವೇಟ್ ಜೆಟ್ ಬಗ್ಗೆ ಮಾತಾಡ್ತಾ ಇದ್ವಿ ಎಲ್ಲರೂ. ಜೊತೆಗೆ ಬರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ.
ವಿದ್ಯುತ್ನ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಿದೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗ್ತಿದೆ. ಇದೆಲ್ಲ ಫೇಲ್ಯೂರ್ಸ್ ಆಫ್ ಕಾಂಗ್ರೆಸ್ ಗವರ್ನಮೆಂಟು ಈ ಕಳೆದ 6 ತಿಂಗಳುಗಳಲ್ಲಿ. ಇದೆಲ್ಲ ಬಿಟ್ಟು ಈಗ ಜ್ವಲಂತ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಈ ಹಿಜಾಬನ ತಂದು ಮುಂದೆ ಕುಳಿಸ್ತಾರೆ ಅಂತ ಹೇಳಿದ್ರೆ ಏನರ್ಥ ನೋಡಿ. ಹಿಜಾಬ್ ಅಂತಕ್ಕಂತಹದ್ದು ಈಗ ನಾವು ಸೃಷ್ಟಿ ಮಾಡಿದ್ದು ಅಥವಾ ಇನ್ನೊಬ್ರು ಸೃಷ್ಟಿ ಮಾಡಿದ್ದಲ್ಲ. ಯಾವುದೋ ಒಂದು ಪ್ರಾಂತ್ಯಕ್ಕೆ ಬೇಕಾಗಿದ್ದಂತ ಸಂದರ್ಭದಲ್ಲಿ ಎಲ್ಲಿ ಸ್ಯಾಂಡ್ ಇತ್ತು, ಎಲ್ಲಿ ಬಿಸಿಲಿತ್ತು, ಅಲ್ಲಿ ಪ್ರೊಟೆಕ್ಷನ್ಗೋಸ್ಕರವಾಗಿ ಉಪಯೋಗಿಸ್ತಿದ್ದಂತಹ ಒಂದು ಡ್ರೆಸ್ ಅದು. ಒಂದ್ ನಿಮಿಷ ತಾಳಿ. ಅದಾದ ಮೇಲೆ ಅದನ್ನ ಒಂದು ಧಾರ್ಮಿಕವಾದಂತ ಸಿಂಬಲ್ ಆಗಿ ಮಾಡಿ, ಇದು ಪಾಪ ನಾಗರಾಜ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ. ಅಧಿಕಾರ ಬಂದಾಗ ಹಿಜಾಬ್ ಪ್ರಾಬ್ಲಮ್ ಬರ್ತದೆ. ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿ, ಕರೆಂಟ್ ಬಗ್ಗೆ ಮಾತಾಡಿದ್ರ ಬರದ ಬಗ್ಗೆ ನಿಮ್ದೇನ್ ಕೇಂದ್ರ ಸರ್ಕಾರ ಈಗ ಬಿಜೆಪಿ ಚರ್ಚೆ 17.44 ಕೋಟಿ ರೂಪಾಯಿ ಮೊನ್ನೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅಬ್ರಾಹಿಮಿಕ್ ರಿಲಿಜನ್ಸ್ ಬರಕ್ಕಿಂತ ಮುಂಚೆ ಇಂದನು ಈ ಹಿಜಾಬ್ನ ಕಾನ್ಸೆಪ್ಟ್ ಅಲ್ಲಿ ಇದೆ. ಏನಕ್ಕೆ ಅಲ್ಲಿ ಬಿಸಿಲಿನ ವಾತಾವರಣಕ್ಕೆ ಅಬ್ರಾಹಿಮಿಕ್ ರಿಲಿಜನ್ಸ್ ಅಲ್ಲಿ ಒಂದಾದಂತಹ ಇಸ್ಲಾಮಿಕ್ ಬಂದ್ಮೇಲೆ ಅದನ್ನ ಒಂದು ಡ್ರೆಸ್ ಕೋಡ್ ಅಂತ ಮಾಡ್ಕೊಂತಾರೆ. ಅನೇಕ ಪ್ರೋಗ್ರೆಸಿವ್ ಕಂಟ್ರಿಗಳಲ್ಲಿ ಇನ್ಕ್ಲೂಡಿಂಗ್ ಇರಾನ್ ನಲ್ಲೂ ಸಹ ಇದ್ರ ಬಗ್ಗೆ ಪ್ರೊಟೆಸ್ಟ್ಗಳು ಹೆಂಗಸರು ಎಲ್ಲ ಮಾಡಿದ್ದಾರೆ. ಬರ್ತಾ ಇದೀನಿ. ನಾವು ಎಲ್ಲೂ ಸಹ ಹಿಜಾಬ್ನ ನಿಮಗೆ ಪ್ರಾಕ್ಟೀಸ್ಗೆ ತೊಂದರೆ ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಪಾಯಿಂಟ್ ಇಷ್ಟೇ, ಶಾಲೆನಲ್ಲಿದ್ದಾಗ ಶಾಲೆನಲ್ಲಿ ನೀವು ಹಿಜಾಬ್ನ ಕ್ಲಾಸ್ ರೂಮ್ಸ್ ಅಲ್ಲಿ ಹಾಕೊಂಡ್ಬಿಡಿ, ಶಾಲೆಗೆ ಹಾಕೊಂಡು ಹೋಗ್ಬೇಡಿ ಅಂತಾನೂ ಇಲ್ಲ. ಶಾಲೆನಲ್ಲಿ ಕ್ಲಾಸ್ ರೂಮ್ಸ್ ಅಲ್ಲಿ ಎಕ್ಸಾಮ್ಸ್ ನಲ್ಲಿ ಹಾಕೊಂಡು ಹೋಗ್ಬೇಡಿ ಅಂತ ಮಾತ್ರ ಇರೋದು, ಇಷ್ಟೇ ಇರೋದು. ನಾಗರಾಜ್ ಯಾದವ್ ಸರ್, ಇಂದ 2004 ಒಂದು ಸರ್ಕಾರ ಇತ್ತಲ್ಲ, ಕಾಂಗ್ರೆಸ್ ಸರ್ಕಾರ. ಆ ಸರ್ಕಾರದಲ್ಲಿ 2001 ಅಮೆಂಡ್ಮೆಂಟ್ PU ಬೋರ್ಡ್ ತರ್ತಾರೆ. PU ಬೋರ್ಡ್ ಅಮೆಂಡ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ, PU ಬೋರ್ಡ್ ಅದಕ್ಕಿಂತ ಮುಂಚೆ ಯೂನಿಫಾರ್ಮ್ ಕಂಪಲ್ಸರಿ ಇರಲಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 2001 ಎಜುಕೇಶನ್ ಅಮೆಂಡ್ಮೆಂಟ್, ಸೆಕೆಂಡರಿ ಹೈಯರ್ ಸೆಕೆಂಡರಿ ಎಜುಕೇಶನ್ ಸೆಕ್ಟರ್ ಅಲ್ಲಿ ತಂದಂತಹ ಅಮೆಂಡ್ಮೆಂಟ್ ಅಲ್ಲಿ ಯೂನಿಫಾರ್ಮ್ ಇಸ್ ಎಕ್ಸ್ಟೆಂಡೆಡ್ ಟು 11th and 12th ಗ್ರೇಡ್ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಯೂನಿಫಾರ್ಮ್ ಅಂದ್ರೆ ಏನು? ನಾವು ಶಾಲಾ ಸಮವಸ್ತ್ರ, ಪಾಪ ಯಾವ್ದೀಗ ಶಾಲೆಗಳಲ್ಲಿ ಈಗ ಕಾಫ್ ಹಾಕೊಂಡ್ ಬರ್ತಾರೆ ಎಷ್ಟೊಂದ್ ಜನ ಹೆಣ್ಮಕ್ಳು ಚಳಿಗಾಲದಲ್ಲಿ, ಗಂಡ್ ಮಕ್ಳು ಮಫ್ಲರ್ಗಳೆಲ್ಲ ಹಾಕೊಂಡ್ ಬರ್ತಾರೆ, ಅದು ಯಾವುದೇ ಕಲರ್ ಇರ್ಲಿ. ಅದಕ್ಕೆ ಯಾರು ಸಹ ನಾನು ಸ್ಕೂಲ್ ನಡೆಸ್ತೇನೆ, ಎಲ್ಲೂ ಸಹ ನಾವು ಅಬ್ಜೆಕ್ಟ್ ಮಾಡಲ್ಲ ಚಳಿಗಾಲದಲ್ಲಿ. ನೀವು ಎಲ್ಲಾ ಟೈಮೂ ಸಹ ಒಂದು ಧಾರ್ಮಿಕವಾದಂತ ಸಿಂಬಲ್ ಹಾಕೊಂಡ್ ಬರ್ತೀರಿ ಅಂದಾಗ ಸ್ಕೂಲ್ ಅದಕ್ಕೆ ಅಲೋ ಇಡಿಲ್ಲ, ಯಾವ ಸ್ಕೂಲ್ ಅಲ್ಲೂ ಅಷ್ಟೇ. ರಜಾಕ್ ಅವರು ಇದೊಂದು ಧಾರ್ಮಿಕ ಸಿಂಬಲ್ ಅಂತ ನೀವು ಹಾಕಿ ಬುರ್ಕಾ ಹಾಕಿ ಸಾರ್ವಜನಿಕವಾಗಿ ಹಾಕೋದಕ್ಕೆ ಯಾರ್ದು ವಿರೋಧ ಇಲ್ಲ. ಶಾಲೆಯ ಆವರಣದ ಒಳಗೆ ಬಂದಾಗ ಧಾರ್ಮಿಕ ಸಂಕೇತಗಳನ್ನ ಬಳಸುವ ಹಾಗಿಲ್ಲ, ಧಾರ್ಮಿಕ ಬಟ್ಟೆಗಳನ್ನ ಬಳಸುವ ಹಾಗಿಲ್ಲ. ಇದು ಶಿಕ್ಷಣ ಇಲಾಖೆಯ ರೂಲ್ಸ್. ಈ ರೂಲ್ಸ್ ಫಾಲೋ ಮಾಡಿ ಅಂತ ಮಾತ್ರ ಹೇಳ್ತಾ ಇರೋದು. ಇದರಲ್ಲಿ ಸಾರ್ವಜನಿಕವಾಗಿ ಓಡಾಡೋರಿಗೆ ನೀವು ಹಿಜಾಬ್ ಹಾಕೋಬೇಡಿ, ನೀವು ಬುರ್ಕಾ ಹಾಕೋಬೇಡಿ ಅಂತ ಯಾರು ಹೇಳ್ತಾ ಇಲ್ವೇ? ಕೇಳಂಗಿಲ್ಲ ಅದನ್ನ. ರಜಾಕ್ ಅವರೇ, ನೋಡಿ, ಒಂದು ಸರ್ಕಾರ ಅಂದ್ಮೇಲೆ ಎಲ್ಲಾ ಜಾತಿ ಮತ ಭೇದದಿಂದ ಎಲ್ಲಾ ಮಕ್ಕಳಿಗೂ ಎಲ್ಲರಿಗೂ
ಒಗ್ಗೂಡಿಸಿ ಜೊತೆಗೆ ತಗೊಂಡು ಹೋಗುವ ಒಂದು ಕರ್ತವ್ಯ ಸರ್ಕಾರದ ಮೇಲೆ ಇರುತ್ತೆ. ಹೌದು. ವಿಶೇಷವಾಗಿ ಈ ಹಿಂದುಳಿದ ವರ್ಗದಿಂದ ಬರುವ ಹೆಣ್ಣು ಮಕ್ಕಳು, ಅದು ವಿಶೇಷವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳಲ್ಲಿ ಎಜುಕೇಶನ್ ಸ್ವಲ್ಪ ಕಡಿಮೆನೆ. ನಾನೇ ಒಪ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನ. ಇವಾಗ ಇವ್ರ ಎಜುಕೇಶನ್ ಅನ್ನ ಹೆಚ್ಚು ಮಾಡಕ್ಕೆ ನಾವ್ ಏನ್ ಮಾಡ್ಬೇಕು, ಅದರ ಪ್ರಯತ್ನ ನಾವು ಮಾಡಬೇಕು. ಇದೇ ಸುಧಾಂಶು ದುಲಿಯಾ ಅವರು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅವರ ಅಬ್ಸರ್ವೇಷನ್ ಇದೆ. ಈ ಸಂದರ್ಭದಲ್ಲಿ ನಾನೊಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ ಕುತ್ಕೊಂಡು ಇಷ್ಟೊಂದು ಕಿರ್ಚಾಡ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ಕೊಂಡು, ಇವಾಗ ಲಾಸ್ಟ್ ಅಕ್ಟೋಬರ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂತು. ನಮ್ಮ ಮಕ್ಕಳು ಎಕ್ಸಾಮ್ ಬರೀಬೇಕಾಗಿತ್ತು. ಆವಾಗ್ಲೂ ನಾವು ಒಂದು ಆರ್ಡರ್ ಹೊಡಿಸ್ಕೊಂಡ್ವಿ, ಕಾಂಗ್ರೆಸ್ ಹತ್ರ ಹೋಗ್ಬಿಟ್ಟು ನಾವು ಮಾತಾಡಿ ಆರ್ಡರ್ ತಗೊಂಡ್ವಿ. ನಾವು ತೆಲಂಗಾಣದಲ್ಲಿ ಅವರು ಕ್ಯಾಂಪೇನ್ ಅಲ್ಲಿ ಬ್ಯುಸಿ ಆಗಿದ್ರು. ಆವಾಗ್ಲೂ ನಾವು ಫೋನ್ ಮಾಡಿ ಎಲ್ಲ ಮಾಡಿ ಆದೇಶವನ್ನ ತಂದ್ರಿ. ನಾವು ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ಎಕ್ಸಾಮ್ ಬರೆಯುವಾಗ ಹಿಜಾಬ್ ಹಾಕೊಂಡೇ ಎಕ್ಸಾಮ್ ಬರೀತಾರೆ. ಬರೆಯೋ ಸಂದರ್ಭದಲ್ಲಿ ಬೇಕಾದ್ರೆ ಒಂದು ಗಂಟೆ 2 ಗಂಟೆ ಅರ್ಲಿ ಬರ್ತಾರೆ, ನೀವು ಚೆಕಿಂಗ್ ಮಾಡ್ಕೊಳ್ಳಿ, ಆಮೇಲೆ ಹೋಗ್ಬಿಟ್ಟು ಎಕ್ಸಾಮ್ ಬರೀಲಿಲ್ವಾ? ಈಗ ಸರ್ ಈಗ ಹಿಜಾಬ್ ಅನ್ನೋದು ಧರ್ಮದ ಸಂಕೇತ ಅಂತ ಹೇಳ್ತೀರಾ? ಅದಕ್ಕೆ ಒಪ್ಕೊಳ್ತೀರಾ? ಧರ್ಮದ ಸಂಕೇತ 100% ಧರ್ಮದ ಸಂಕೇತನೇ. ಅದನ್ನೇ ನಾವು ಹೇಳಿದ್ದು. ಯಾವುದೇ ಧರ್ಮದ ಸಂಕೇತಗಳನ್ನ ಶಾಲೆಯಲ್ಲಿ ಬಳಸೋ ಹಾಗೆ ನಾವು ಈಗ ಹೇಳ್ತಾ ಇರೋದು. ನಿಮ್ಗೆ ಅರ್ಥ ಆಗ್ತಾ ಇದೆ? ಯಾವುದೇ ಧರ್ಮದ ಸಂಕೇತಗಳನ್ನ ಶಾಲೆಯಲ್ಲಿ ಬಳಸೋ ಹಾಗೆ ನಾಳೆ ಸಿಕ್ಕರು ಬರ್ತಾರೆ, ಪಗಡಿ ಹಾಕೊಂಡ್ ಬರ್ತಾರೆ, ಸಿಕ್ಕರು ಕೈಯಲ್ಲಿ ಒಂದು ಚಾಕು ಇಟ್ಕೊಂಡು ಅವ್ರಿಗೆ ಅಲೋ ಮಾಡ್ತೀರಾ? ಆಯ್ತು, ನಾಳೆ ಪುರೋಹಿತರು ಬಂದು ಒಂದು ಇದನ್ನ ವೇಷಿ ಇಟ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾರಲ್ಲ, ಹಾಗೆ ಬಂದ್ಬಿಟ್ರೆ ಅಲೋ ಮಾಡ್ತೀರಾ? ಕೇಳಿ, ಇಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗ ತಲೆ ಬೋಡಿಸ್ಕೊಂಡು ಕ್ಲಾಸ್ ರೂಮ್ ಒಳಗಡೆ ಬಂದ್ರೆ ಅವನು ಧರ್ಮದ ಸಂಕೇತ ಅಲ್ವಾ? ಅದು ಯಾವ ಧರ್ಮವನ್ನು ನೀವೇ ಸಂಕೇತ ಅಂತ ಕೇಸರಿ ಶಾಲೆಗೆ ಅವಕಾಶ ಇಲ್ಲ, ಅವಕಾಶ ಇಲ್ಲ. ಹಿಜಾಬ್ ಹೇಗೆ ಇದು? ಧರ್ಮದ ನಿಮ್ಮ ಸಮಾಜದ್ದೇ ಅಲ್ವಾ? ಒಂದ್ ನಿಮಿಷ ಆನ್ಸರ್ ಬರ್ಲಿ, ಒಂದ್ ನಿಮಿಷ. ನೀವು ನಿಮ್ಮ ಸಂಸ್ಕೃತಿಯಾಗಿ ಬರ್ಬೇಕಾದ್ರೆ ನಾವು ನಮ್ಮ ಸಂಸ್ಕೃತಿಯಾಗಿ ಬರೋದು. ನಮ್ಮ ಹೆಣ್ಣು ಮಕ್ಕಳು ಬಳೆ ತೊಟ್ಕೊಂಡ್ ಬರೋದ್ರಲ್ಲಿ ತಪ್ಪೇನು? ನಮ್ಮ ಹೆಣ್ಮಕ್ಳು ಕುಂಕುಮ ಇಟ್ಕೊಂಡ್ ಬರೋದ್ರಲ್ಲಿ ತಪ್ಪೇನು? ನಮ್ಮ ಮಕ್ಕಳು ನಾವು ಶಾಲ್ ಹಾಕೊಂಡ್ ಬರೋದ್ರಲ್ಲಿ ತಪ್ಪೇನು? ಆನ್ಸರ್ ತಗೊಂಡ್ಬಿಡ್ತೀನಿ. ರಜಾಕ್ ಅವ್ರೆ ಹೇಳಿ. ನೋಡಿ, ಮೊದ್ಲಿಂದಾನು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಯಾರು ಇದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ಇವರು ರಾಜಕಾರಣದ ಲಾಭಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಇವರು ಹೋದ ವರ್ಷ ಇದನ್ನ ತಗೋಬಂದು ಇದಕ್ಕೆ ಇವರು ರಾಜಕಾರಣಕ್ಕೋಸ್ಕರ ಬಳಸ್ಕೊಳ್ಳೋ ಒಂದು ದುರುದ್ದೇಶದಿಂದ ಈ ಮಧ್ಯರಾತ್ರಿ ಸೂರತ್ ಇಂದ ಶಾಲ್ಗಳನ್ನ ತರಿಸಿ ಎಲ್ಲರನ್ನ ಹಂಚಿ ರಜಾಕರ್ ಹೇಳುದು ಹಿಂದಿನ ಸರ್ಕಾರ ರಾಜಕೀಯಕ್ಕೋಸ್ಕರ ಮಾಡ್ತು ಅಂತ. ಹಿಂದಿನ ಸರ್ಕಾರ ರಾಜಕೀಯಕ್ಕೋಸ್ಕರ ಮಾಡ್ತು ಅಂತ ಹೇಳಿದ್ರು. ಈಗ ಸಿದ್ದರಾಮಯ್ಯ ಅವರು ಹೇಳ್ತಿರೋದು ಅದಕ್ಕೋಸ್ಕರನೇ ಅಲ್ವಾ? ಮುಂದೆ ಚುನಾವಣೆ ಬರ್ತಾ ಇದೆ, ಲೋಕಸಭೆ ಚುನಾವಣೆ ಇದೆ. ರಜಾಕ್ ಅವರ ಒಪಿನಿಯನ್, ಅವ್ರ ಒಪಿನಿಯನ್ ಇರಲಿ, ಇವ್ರ ಒಪಿನಿಯನ್. ನಂದೊಂದು ಪ್ರಶ್ನೆ ಮಧ್ಯದಲ್ಲಿ ನಾನು ನಿಮ್ಮಷ್ಟು ಹಿರಿಯರಲ್ಲ, ಅದ್ರ ಮಧ್ಯದಲ್ಲಿ ಸೂರತ್ ಇಂದ ತರಲಿ, ಡೆಲ್ಲಿಂದ ತರಲಿ, ನಮ್ಮ ದೇಶದ ಕೇಸರಿ ಸಾಲ ನಮ್ಮ ದೇಶದಿಂದ ನಿಮಗೆ ಕೇಸರಿ ಇಷ್ಟ ಇದೆ ಇರ್ಲಿ, ಅವ್ರಿಗೆ ಹಸಿರು ಇಷ್ಟ ಇದ್ರೆ ಇರ್ಲಿ. ನಾನು ಬರ್ತಾ ಇರ್ತಕ್ಕ ಹಿಜಾಬ್ ವಿಚಾರ ಬಂದಾಗ ಮುಸ್ಲಿಂ ಹೆಣ್ಣುಮಕ್ಳು ಅಂತಂದ್ರೆ ಮೈನಾರಿಟಿ ಹೆಣ್ಣುಮಕ್ಳು ಶಾಲೆಗೆ ಹೋಗ್ಬೇಕಾದ್ರೆ ಸಪ್ರೇಟ್ ವಸ್ತ್ರ ಅಲ್ಲ, ಅದು ಅವ್ರಿಗೆ ಕೊಟ್ಟಿರೋ ಯೂನಿಫಾರ್ಮ್ ಅಲ್ಲಿ ದುಪ್ಪಟ್ಟ ಆಗಿರುತ್ತೆ. ಆ ದುಪ್ಪಟ್ಟ ತಲೆ ಮೇಲೆ ಅದನ್ನ ಹಾಕೊಂಡಾಗ ಅದನ್ನ ಹಿಜಾಬ್ ಅಂತ ಹೇಳ್ತಾರೆ. ಧರ್ಮದ ಸಂಕೇತ ಅಂತ ಹೇಳ್ತೀರಿ. ನೋಡಿ, ನಾನು ಒಂದ್ ನಿಮಿಷ ತಿಳ್ಕೊಳ್ಳ ಕ್ಲಾರಿಫೈ ಕೊಡ್ತೀನಿ. ಆ ದುಪ್ಪಟ್ಟ ಅಂತ ಏನಿರ್ತದೋ ಅದನ್ನ ಅವ್ರ ಮೈ ಮೇಲೆ ಹಾಕೊಳ್ಳೋ ಸಂದರ್ಭ ತಲೆಗೂ ಸುತ್ಕೊಂಡು ಹೋಗ್ತಕ್ಕಂಥ ಹಿಜಾಬ್ ರೀತಿಯಲ್ಲಿ ಹಾಕೊಂಡು ಹೋಗ್ತಕ್ಕಂಥದ್ದು ಅವರ ಧರ್ಮದಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿನ ಅವ್ರು ಅಳವಡಿಸ್ಕೊಂಡು ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಯಾರು ಕೂಡ ಹೇಳ್ತೀನಿ ಕೇಳಿ, ಆ ಯಾರು ಹೆಣ್ಮಕ್ಳು ಕೂಡ ನಾನು ಒಂದು ರೆಡ್ ಹಾಕ ಬರ್ತೀನಿ, ನಾನು ಗ್ರೀನ್ ಹಾಕ ಬರ್ತೀನಿ, ಯೂನಿಫಾರ್ಮ್ ಇರೋದು ಯಾಕೆ? ಯಾವ ಜಾತಿಯವರು ಗೊತ್ತಾಗಬಾರದು ಅನ್ನೋದು ಹೇಳಿ ಸರ್. ನಾನು ಶಾಲೆಗಳು ನಡೆಸ್ತಾ ಇರ್ತಕ್ಕಂಥ ಅಶೋಕ್ ಅವರು ಗೊತ್ತು, ನಿಮಗೂ ಗೊತ್ತಿರೋ ವಿಚಾರಗಳು. ನಮ್ಮಲ್ಲಿ 100 ಜನ ಅಲ್ಪಸಂಖ್ಯಾತರ ಮಕ್ಕಳು ಬರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಬ್ಲೂ ಕಲರ್ ಡ್ರೆಸ್ ಇರ್ತದೆ, ಅದಕ್ಕೊಂದು ಲೈಟ್ ಗ್ರೇ ಕಲರ್ ಯಾವುದೋ ಒಂದು ದುಪ್ಪಟ್ಟ ಇರ್ತದೆ ಅಂದ್ಕೊಳ್ಳಿ. ಅವ್ರು ಸಪರೇಟಾಗಿ ಇನ್ನೊಂದು ಹಾಕೊಂಡು ಬರಲ್ಲ, ಅವರು ಅದೇ ದುಪ್ಪಟ್ಟನ ತಲೆ ಮೇಲೆ ಹಾಕೊಂಡು ಹಿಜಾಬ್ ಥರ ಬರ್ತಾರೆ. ತಪ್ಪೇನಿಲ್ಲ ಅದರಲ್ಲಿ, ಅರ್ಥ ಆಯ್ತೇನೋ? ಅದು ಇಟ್ಸ್ ಪರ್ಮಿಸಿಬಲ್ ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ದ ಯೂನಿಫಾರ್ಮ್. ದೇ ಆರ್ ಯೂಸಿಂಗ್ ಇಟ್. ಇಫ್ ದೇ ವಾಂಟ್ ಟು ಯೂಸ್ ಇಟ್, ದೇ ವಿಲ್ ಯೂಸ್ ಇಟ್. ನೀವು ಹಾಕಬಾರ್ದು, ಹಿಜಾಬ್ ಹಾಕಬಾರ್ದು ಅಂತೇಳಿ ಅದು ಪ್ರಾಬ್ಲಮ್ ಮಾಡ್ತಕ್ಕಂಥದ್ದು. ಒಂದು ನಿಮಿಷ, ಅದು ಪ್ರಾಬ್ಲಮ್ ಮಾಡಿದ್ದು ಯಾರು ಗೊತ್ತಾ? ಬಿಜೆಪಿಯ
ರಘುಪತಿ ಭಟ್ರಿಗೆ ಅದು ಬೇಕಾಗಿತ್ತು. ತಪ್ಪು. ಕಾರಣ ಏನಂತಂದ್ರೆ ಸುಳ್ಳು ಹೇಳ್ತೀಯ. ಬಿಜೆಪಿ ಹಿಂದೆ ಬೇಕಾಗಿತ್ತು, ಅದಕ್ಕೋಸ್ಕರ ನೋಡಿ, ಒಂದ್ ನಿಮಿಷ, ಒಂದ್ ನಿಮಿಷ. ವಾಸು ನೀವು ಹೇಳಿದ್ರೆ ಇವ್ರ ಮೇಲೆ ಆರೋಪ ಮಾಡಿದ್ರಿ. Yes. ಇದ್ರ ಹಿಸ್ಟ್ರಿ ರಾಜಕೀಯ ಮಾಡೋದು ತಪ್ಪು ಇದು. ತಿಮ್ಮಯ್ಯ ಸರ್ ಮಾತಾಡ್ತೀನಿ ತಮ್ಮ ಹತ್ರ. ಇದು ಹಿಸ್ಟ್ರಿ ದೊಡ್ಡದಿದೆ. ಪಾಪ ನಾಗರಾಜದವರಿಗೆ ಡೀಪಾಗಿ ಹೋಗಿಲ್ಲ ಅನ್ಸುತ್ತೆ. ನೋಡಿ, ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಈ ಪ್ರತಿ ವರ್ಷವೂ ಏನಾಗ್ತಿತ್ತು ಅಂತಂದ್ರೆ ಶಾಲೆ ಬಿಗಿನಿಂಗ್ನಲ್ಲೇನೆ ಇವರು ಹಾಕೊಂಬರಕ್ಕೆ ಸ್ಟಾರ್ಟ್ ಮಾಡೋರು. ಆಮೇಲೆ ಪ್ರಿನ್ಸಿಪಲ್ರು ಮತ್ತು ಅವ್ರನ್ನ ಶಾಲಾ ಮುಖ್ಯ ಆಡಳಿತ ಮಂಡಳಿ ಯಾರಿರೋದು ಅವ್ರು ಹೇಳೋರು, ಅವಾಗ ಅದು ಸಾಲ್ವ್ ಆಗ್ಬಿಡೋದು. ಈ ವರ್ಷ ಏನಾಗಿತ್ತು, ಶಾಲೆ ಓಪನ್ ಆಗಿ ಅಂದ್ರೆ ಪಿ ಯು ಸಿ ಮೀನ್ಸ್ 11th and 12th ಓಪನ್ ಆಗಿರತಕ್ಕಂಥದ್ದು ಯೂಶಲಿ ಜುಲೈಯಲ್ಲಿ ಓಪನ್ ಆಗ್ತದೆ. ಜುಲೈಯಲ್ಲಿ ಓಪನ್ ಆದಾಗ ಏನಾಗಿದೆ, ಇವ್ರು ಹೇಳಿದ್ದಾರೆ, ಈ ಒಂದು 5 ಜನ ಏನ್ ಮಾಡಿದ್ದಾರೆ, ತಲೆಹರಟೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ತಪ್ಪಂಗೆಲ್ಲ ಕರಿಬಾರ್ದು. ತಲೆಹರಟೆ ಕೆಲಸ ಅಂದ್ರೆ ಅನುಮತಿ ಕೇಳ್ತಾರೆ, ನೀವು ಕೊಡಲ್ಲ, ರಾಜಕೀಯ ಆಗ್ತದೆ, ರಾಜಕೀಯ ಮಾಡ್ತಾರೆ, ಅನುಮತಿ ಕೊಟ್ರೆ ನಾವು ಹಾಕೋಬಹುದು. ಇರದೇ ಇದನ್ನ ಮತ್ತೆ ಕೇಳೋದು ಯಾಕೆ? ಒಂದ್ ನಿಮಿಷ ಕಷ್ಟ ಏನ್ ಸರ್? ಅವ್ರನ್ನ ಮಾತಾಡ್ಸಿ ತಮ್ಮ ಹತ್ರ ಬರ್ತೀನಿ. ತಿಮ್ಮಯ್ಯ ಸರ್ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ. ಸಿದ್ದರಾಮಯ್ಯ ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಇವತ್ತು ಅದಕ್ಕೆ ವ್ಯತಿರಿಕ್ತವಾದ ಹೇಳಿಕೆಯನ್ನು ಕೊಡ್ತಾರೆ. ಕೇವಲ ಅವರು ವೋಟ್ ಬ್ಯಾಂಕ್ಗೋಸ್ಕರ ಅಂತ ಬಿಜೆಪಿ ಹೇಳ್ತಾ ಇದೆ. ತಾವೇನ್ ಹೇಳ್ತೀರಿ? ಒಂದ್ ನಿಮಿಷ ತಾವೇನ್ ಹೇಳ್ತೀರಿ? ಇದು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಯಾವುದೇ ಧರ್ಮ ಅಥವಾ ಒಂದು ಕ್ಷೇತ್ರ ಅಥವಾ ಒಂದು ರೀಜನಲ್ ಇದಕ್ಕೆ ಅಂತಲ್ಲ. ಈಗ ಹೇಳ್ತಾ ಇರ್ತಕ್ಕಂಥದ್ದು ತಾವೆಲ್ಲ ನನಗೆ ಸ್ವಲ್ಪ ಕೇಳಿಸ್ಕೊಳ್ತೀನಿ. ಮೊದಲು ಸ್ವಲ್ಪ ಕೇಳಲಿಲ್ಲ, ಈಗ ಸ್ವಲ್ಪ ಕೇಳಿಸ್ಕೊಂಡಿದ್ದೀನಿ. ಅವ್ರು ಹೇಳಿದ್ದು ಆ ಹಿಜಾಬ್ ಅದ್ರ ಬಗ್ಗೆ ಒಬ್ಬರು ಸಾರ್ವಜನಿಕರು ಎದುರು ನಿಂತ್ಕೊಂಡು ಕೇಳಿದ್ರಲ್ಲ, ಆ ಕೇಳಿದಾಗ ಹಿಜಾಬ್ ಬಗ್ಗೆ ನಾವು ಪರಿಶೀಲಿಸ್ತಿದ್ದೇವೆ, ಅದ್ರ ಬಗ್ಗೆ ನಾವು ತೆಗಿಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದು ಅದರಿಂದ ಅದು ಒಂದು ಶಾಲಾ ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಅಂತ ನೀವು ಮಾಡಿದ್ದಾಗ ಇದನ್ನ ಹಿಜಾಬು ಅದು ಅವರವ್ರ ಧರ್ಮಕ್ಕೆ ಸೇರಿದ್ದು ಅಥವಾ ಅವರವರೊಂದು ರೀಜನಲ್ ವಿಷಯಕ್ಕೆ ಸೇರಿದ್ದು, ಅದು ವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅಡಚಣೆ ಬರ್ತಕ್ಕಂಥದ್ದು. ಆದ್ರಿಂದ ನಾನು ಹೇಳಿದ, ಈಗ ಉದಾಹರಣೆಗೆ ಇಲ್ಲೇ ಬರ್ತಾ ಇದ್ರು, ಕೆಲವು ಮಕ್ಕಳು ಕುಂಕುಮ ಹಾಕೊಂಡು ಹೋಗ್ತಾರೆ, ಕೆಲವರು 3 ನಾಮ ಹಾಕೊಂಡು ಹೋಗ್ತಾರೆ, ಕೆಲವರು ಇದು ಹಾಕೊಂಡು ಹೋಗ್ತಾರೆ. ಅದನ್ನ ನಾವು ಅವನ್ನೆಲ್ಲ ನಿರ್ಬಂಧ ಮಾಡ್ಬೇಕಾಗ್ತದಲ್ವಾ. ಹಾಗಾಗಿ ತೆಗೆದ್ರೆ ಎಲ್ಲಾನು ತೆಗೀಲಿ. ಆಮೇಲೆ ಇದನ್ನ ಹೆಣ್ಣುಮಕ್ಕಳಿಗೆ ಪ್ರತಿಯೊಂದು ಯಾವುದೋ ಒಂದು ಧರ್ಮದ ಹೆಣ್ಣು ಮಕ್ಕಳು ಅದನ್ನ ಹಾಕೋತಾರೆ ಅಂತ ಹೇಳಿದ್ರೆ ಅದನ್ನ ಯೋಚನೆ ಮಾಡಿ. ತಾವು ಹೇಳ್ತಾ ಇರೋದ್ರಲ್ಲಿ ಉತ್ತರ ಇದೆ ಅಂತ. ಶಿಕ್ಷಣ ಇಲಾಖೆಯ ಸುತ್ತೋಲೆಯಲ್ಲಿರೋದು ಯಾವುದೇ ಧರ್ಮ ಸೂಚಕವಾದಂತ ಉಡುಪುಗಳನ್ನ ಧರಿಸುವ ಹಾಗಿಲ್ಲ. ತಾವೇ ಹೇಳಿದ್ರಿ ಹಿಜಾಬ್ ಅವರ ಧರ್ಮ ಉಡುಪು ಅದನ್ನೇ ಹೇಳಿದ್ರೆ ಧರ್ಮದ ಸಂಕೇತವಾಗಿರುವ ಉಡುಪುಗಳನ್ನ ಧರಿಸುವ ಹಾಗಿಲ್ಲ. ತಾವೇ ಹೇಳಿದ್ರಿ ಅಂತ ಹೇಳಿದ್ರಿ. ಧರ್ಮದ ಸಂಕೇತ ಹೇಗೆ ಧರಿಸೋದಕ್ಕೆ ಸಾಧ್ಯ? ಸರ್ ತಾವು ಮತ್ತೊಂದು ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಅಂತ. ಧಾರ್ಮಿಕ ಸ್ವಾತಂತ್ರ್ಯ ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಅಲ್ಲ. ನೀವೇನೋ ಹೋಮ ಮಾಡ್ತೀನಿ ಅಂತ ಶಾಲೆಯಲ್ಲಿ ಹೋಗ್ಕೊಂಡು ಹೋಮ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಮಾಡ್ತೀನಿ ಅಂತ, ನಾನೇನೋ ಭಜನೆ ಮಾಡ್ತೀನಿ ಅಂತ ಪಾಠ ಮಾಡ್ತಿದ್ದಾಗ ಭಜನೆ ಮಾಡೋಕ್ಕಾಗಲ್ಲ. ನಂದು ಸ್ವಾತಂತ್ರ್ಯ ಹಾಳಾಗುತ್ತೆ, ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ನಾಟ್ ಅಬ್ಸಲ್ಯೂಟ್. ನೋಡಿ, ನಾನು ಹೇಳೋದು ವ್ಯಕ್ತಿ ಸ್ವಾತಂತ್ರ್ಯ ಬೇರೆ, ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ರೂಲ್ಸ್ಗಳು ಬೇರೆ. ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಸ್ಕೂಲ್ನಲ್ಲಿ ಬಗ್ಗೆ ಎಲ್ಲರೂ ಮಾಡಿದಾಗ ಈ ಒಂದು ಮಕ್ಕಳಿಗೆ ನಿರ್ಬಂಧ ಇರ್ತಕ್ಕಂಥದ್ದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಕಾಣ್ತದೆ. ಅದನ್ನು ನೋಡಿ ಆ ಸಮಯಕ್ಕೆ ತಕ್ಕಾಗಿ ಇದು ಮಾಡೋದು ಒಳ್ಳೆಯದು ಅಂತ ನಾನು ಅನಿಸ್ತದೆ. ಯಾಕೆಂದರೆ ಹಿಜಾಬು ಧರ್ಮಕ್ಕೆ ನಾವು ಸೀಮಿತವಾಗಿ ಮಾಡೋದು ಬೇಡಿ. ಉದಾಹರಣೆಗೆ ಹುಷಾರಿಲ್ಲ, ಚಳಿ ಇರ್ತದೆ, ಏನೋ ಒಂದು ಇರ್ತದೆ, ಮಕ್ಕಳಿಗೆ ಹುಷಾರಿರಲ್ಲ, ತಲೆ ಸುತ್ಕೊಂಡು ಬಂದ್ರೆ ನಾವು ಕೇಸರಿನ ತಲೆ ಸುತ್ಕೊಂಡು ಹೋಗ್ತೀವಿ, ನಮಗೂ ಗಾಳಿ ಬರುತ್ತೆ ಸರ್. ಇದೇ ನಮ್ಗೆ ಶೀತದ ಪ್ರಾಬ್ಲಮ್ ಇದೆ, ನಮ್ಮ ಹಿಂದೂ ಮಕ್ಕಳಿಗೆ ಶೀತದ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಾಳೆ ತಲೆ ಪಗಡಿ ಹಾಕೊಂಡು ಒಂದು ಇದನ್ನ ತಲವಾರ್ ಇಟ್ಕೊಂಡ್ ಬಂದ್ಬಿಡ್ತಾರೆ, ಇದು ನಮ್ಮ ಧಾರ್ಮಿಕ ಇದು ಅಂತ. ಅವಾಗ ಅವ್ರನ್ನ ಅಲೋ ಮಾಡ್ತೀರಾ ನೀವು? ಪಾಸಿಬಲ್? ಬರೀ ಬೆತ್ತಲೆ ನಡ್ಕೊಂಡು ಹೋಗುವಂತ ಸಮಾಜ ಕೆಲವರು ಮಫ್ಲರ್ ಹಾಕೊಂಡು ಹೋಗೋದಿಲ್ವೇ,
ಕೆಲವರು ಮಫ್ಲರ್ ಕಟ್ಕೊಂಡು ಹೋಗ್ತಾರೆ, ಪೇಟ ಮಫ್ಲರ್ ಕಟ್ಲಿ Okay. ಮಫ್ಲರ್ ಬಗ್ಗೆ ನಾವು ಕೇಳಿಲ್ಲ. ಆದ್ರೆ ತಿಮ್ಮಯ್ಯ ಧರ್ಮದ ಸಂಕೇತ ಇರುವಂತ Okay, fine, fine. ಇದು ಯಾಕೆ ಈ ವಿಚಾರ ಬಂತು, ಯಾಕೆ ಸಿದ್ದರಾಮಯ್ಯ ಅವರು ಈ ಮಾತನ್ನ ಇವಾಗ ಹೇಳಿದ್ರು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. Divert ಥ್ಯಾಂಕ್ ಯು ಮಾಡಕ್ಕೆ. ತಿಮ್ಮಯ್ಯ ಸರ್, ಥ್ಯಾಂಕ್ ಯು ಕೇಳಿದ್ರೆ ಸೋ ಮಚ್. ಅಶೋಕ್ ಅವ್ರೆ ಏನ್ ಹೇಳ್ತೀರಿ ಇದಕ್ಕೆ? ಈ ಹಿಜಾಬ್ ಪ್ರತಿ ಸತಿನೂ ಬರ್ತಾ ಇತ್ತು, ಆದ್ರೆ ಪ್ರಿನ್ಸಿಪಲ್ಸ್ ಹೋಗಿ ಮಾತಾಡಿದಾಗ ಸೈಲೆಂಟ್ ಆಗ್ತಾ ಇದ್ರು. ಈಗೇನಾಗುತ್ತೆ ಅಂದ್ರೆ ಈ 5 ಜನ ಹುಡುಗಿಯರು ಪ್ರೊಟೆಸ್ಟ್ ಮಾಡ್ತಾನೆ, ಅದು ಕಂಟಿನ್ಯೂ ಆಗ್ತಾ ಬಂದ್ಬಿಡುತ್ತೆ. Okay. ಅದು ಆ ಶಾಲಾ ಆಡಳಿತ ಮಂಡಳಕ್ಕೆ ಬರುತ್ತೆ. ಅದು ಅಷ್ಟರೊಳಗಡೆ ಏನಾಗ್ತದೆ ಅಂದ್ರೆ ಈ ಹಿಂದೂ ಹುಡುಗರು ಸಹ ಕೇಸರಿ ಶಾಲಾ ಹಾಕೊಂಡ್ ಬರ್ತಾರೆ. ಅದೊಂದು ಸ್ವಲ್ಪ ಮಟ್ಟಕ್ಕೆ ರಾಜಕೀಯ ಬಣ್ಣಗಳನ್ನ ಪಡ್ಕೊಳ್ಳುತ್ತೆ. Okay. ಇದು ಬಿಜೆಪಿಯವರ ಕುತಂತ್ರನೋ ಇನ್ನೊಂದು ಅಲ್ವೇ ಅಲ್ಲ, ನಮ್ದು ಅದಕ್ಕೆ ರೋಲೇ ಇಲ್ಲ. ಬಿಜೆಪಿಯವರು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಇನ್ಫ್ಯಾಕ್ಟ್ ಅವ್ರ ಪರವಾಗಿ ಹಿಜಾಬ್ನ ಧರಿಸಬೇಕು ಅಂತ ಪರವಾಗಿ ವಾದ ಮಾಡಿದಾರೆ ಯಾರು? ಕಾಂಗ್ರೆಸ್ ನಲ್ಲಿ ಅವ್ರ ಕೆಪಿಸಿಸಿಯ ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಗುರುತಿಸ್ಕೊಂಡಿರ್ತಾರೆ, ಸೆಲ್ ಅಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಆಯ್ತಾ? ಇಲ್ಲ ಒಂದ್ ನಿಮಿಷ ತಾಳಿ. ಅದಾದ್ಮೇಲೆ ಅಲ್ಲಲ್ಲ, ಇದು ಇಟ್ಸ್ ಅ ಫ್ಯಾಕ್ಟ್, ಯು ಕ್ಯಾನ್ ಕ್ರಾಸ್ ವೆರಿಫೈ, ನೋ ಪ್ರಾಬ್ಲಮ್ ಸರ್. ಒಂದ್ ನಿಮಿಷ ಸರ್, ಅದಾದ್ಮೇಲೆ ಇದು ಈ ಮಟ್ಟಕ್ಕೆ ತೆಗೆದುಕೊಂಡಂತವ್ರು ಬೇರೆಯವರು. ನಾವು ಆವತ್ತು ಏನ್ ಹೇಳಿದಿವಿ, 2001 ಅಮೆಂಡ್ಮೆಂಟ್ ಏನಾಗಿದೆ ಪ್ರೀ ಯೂನಿವರ್ಸಿಟಿ ಬೋರ್ಡ್ಗೆ ಯೂನಿಫಾರ್ಮ್ ರಿಲೇಟೆಡ್, ಅದನ್ನ ಫಾಲೋ ಮಾಡಿ ಅಂತ ಹೇಳಿದೀವಿ. ಅದ್ರಲ್ಲಿ ಏನ್ ಹೇಳುತ್ತೆ, ನೀವು ಶಾಲೆನೇ ಅಥವಾ ಕಾಲೇಜ್ ಆವರಣದಲ್ಲಿ ಅಂದ್ರೆ PU ಕಾಲೇಜ್ ಆವರಣದಲ್ಲಿ ಹಾಕೊಂಡ್ಬರಕ್ಕೆ ಏನೂ ರೆಸ್ಟ್ರಿಕ್ಷನ್ ಇಲ್ಲ. ಕ್ಲಾಸ್ ಒಳಗಡೆ ಹೋಗ್ಲಿಕ್ಕೆ ರೆಸ್ಟ್ರಿಕ್ಷನ್ ಇದೆ, ಮತ್ತು ಎಕ್ಸಾಮಿನೇಷನ್ ಬರೆಯಕ್ಕೆ ರೆಸ್ಟ್ರಿಕ್ಷನ್ ಇದೆ ಅಂತ ಹೇಳಿ. ಇವರೇನೋ ಪಾಪ ದೊಡ್ಡದ KS ಅಂತ ಹೇಳಿದ್ರಲ್ಲ, ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಬಳೆ ತೆಗೆಸ್ತರು, ಕಟ್ಕೊಂಡ್ರ ತಾಳಿ ತೆಗೆಸ್ತರು ಹೆಣ್ಮಕ್ಳ ಹತ್ರ, ಅದೆರಡು ಹಾಕೊಂಡು ಹೋಗಂಗಿಲ್ಲ. ಹಿಜಾಬ್ ಮಾತ್ರ ಹಾಕೊಂಡು ಹೋಗೋದಂತೆ, 1 hour ಬೇಗ ಹೋಗ್ಬೇಕಂತೆ. ನಮ್ಮ ಒಂದು ಧಾರ್ಮಿಕವಾಗಿ ಇದು ಆಲ್ಮೋಸ್ಟ್ 10,000 ವರ್ಷಗಳ ಇತಿಹಾಸ ಇರತಕ್ಕಂತ ತಾಲಿ, ಬಳೆ ಮತ್ತು ಇದು ಆಯ್ತಾ, ಇದಕ್ಕೆ ಪಾಪ ರೆಸ್ಟ್ರಿಕ್ಷನ್ ಅಲ್ಲ. ಹೌದು, ಹಾಕಂಗಿಲ್ಲ. ಖಾಸಗಿ ಶಾಲೆಗಳಲ್ಲಿ ಹೂ ಮುಡ್ಕೊಳಂಗಿಲ್ಲ, ಬಳೆ ಸೌಂಡ್ ಎಲ್ಲ ಆದ್ರೆ ನಿಮ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ಹಾಕೊಳಂಗಿಲ್ಲ ಅಂತ ಇವತ್ತು ಎಷ್ಟೋ ಜನ ಹೇಳ್ತಾರೆ. ಸೊ ಅವ್ರಿಗೂ ಒಂದು ಸ್ವಾತಂತ್ರ್ಯ ಇದೆಯಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ. Let us come to a classic example. My daughter studied in Sophia school. ಓಕೆ, ನಮ್ಮ ಪಕ್ಕದಲ್ಲಿರೋ ಸ್ಕೂಲ್ ತಗೊಳ್ಳೋಣ, ಸೋಫಿಯಾ ಸ್ಕೂಲ್, ಇಲ್ಲೇ 100 ಮೀಟರ್ ಅಲ್ಲಿರೋ ಸ್ಕೂಲ್. ಆ ಶಾಲೆಗೆ ಮುಸಲ್ಮಾನ್ ಮಕ್ಕಳು ಬರ್ತಾರೆ, ಹಿಂದೂ ಮಕ್ಕಳು ಬರ್ತಾರೆ, ಕ್ರಿಶ್ಚಿಯನ್ ಮಕ್ಕಳು ಬರ್ತಾರೆ, ಎಲ್ಲರಿಗೂ ಯೂನಿಫಾರ್ಮ್ ಇದೆ. ಅಲ್ಲಿ ಕೂಡ ಅಲ್ಲಿ ಹಿಜಾಬ್ ಅಂತಂದ್ರೆ ಏನ್ ದುಪ್ಪಟ್ಟ ಕೊಟ್ಟಿದ್ರು ನನ್ನ ಮಗಳಿಗೆ, ಅದೇ ತರ ಮುಸ್ಲಿಂ ಮಕ್ಕಳು ಕೊಡ್ತಾರೆ. ಅದನ್ನ ಅವ್ರು ಹಿಜಾಬ್ ತಲೆಯಲ್ಲಿ ಕವರ್ ಮಾಡ್ಕೊಂಡು ನೀವು ಧಾರ್ಮಿಕ ಸ್ವಾತಂತ್ರ್ಯ, ಸರಿ, ಅದು ಧಾರ್ಮಿಕ ಸ್ವಾತಂತ್ರ್ಯ ಅಂದ್ಮೇಲೆ ನಮ್ಮ ಮಗಳು ಕೂಡ ಒಂದು ಮಹಿಳೆಯರು ಓದ್ತಕ್ಕಂಥ ಶಾಲೆಯಲ್ಲಿ ಹೆಣ್ಮಕ್ಳು ಶಾಲೆ ಓದಿರ್ತಕ್ಕಂಥದ್ದು ನಾನೇ ನೋಡಿದ್ದೀನಪ್ಪ. 12 ವರ್ಷ ಓದಿದ್ರಪ್ಪ ಅಲ್ಲಿ. ಅಲ್ಪಸಂಖ್ಯಾತರ ಮಕ್ಕಳು ಬರ್ತಾ ಇದ್ರು, ಅವರು ಹಿಜಾಬ್ ತರ ಬಟ್ಟೆ ತಲೆ ಮೇಲೆ ಸುತ್ಕೊಂಡು ಬರ್ತಾ ಇದ್ರು. ಯಾವ ಕಲರ್ ಅಂತ ನೋಡಿ, ಯಾವ ಕಲರ್ ಅಂತ ಹೇಳ್ತೀನಿ ಕೇಳಿ. ಅವ್ರಿಗೆ ಏನು ಯೂನಿಫಾರ್ಮ್ ಅಲ್ಲೇ ದುಪ್ಪಟ್ಟ ಕಲರ್ ಇತ್ತು, ದ ಸೇಮ್ ಕಲರ್ ವಾಸ್ ಕಮಿಂಗ್ ಆನ್ ದೇರ್ ಹೆಡ್. ವಾಟ್ ಇಸ್ ರಾಂಗ್ ವಿತ್ ದಟ್? ನಾಗರಾಜ್ ಅವ್ರಿಗೆ ಒಂದು ಕ್ವಶನ್ ಇದೆ. ಮಗಳು ಪಾಪ ಈಗ ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಿದ್ದಾರೆ. ಈಗ ಈ ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಿದ್ದಾರೆ, ರೆಸ್ಪೆಕ್ಟಬಲ್ ಕ್ರೈಸ್ಟ್ ಕಾಲೇಜು. ಐ ವಿಶ್ ಆಲ್ ಗುಡ್ ಫಾರ್ ದರ್ ಐಸ್ ಡಾಟರ್. ಅದೇ ಕ್ರೈಸ್ಟ್ ಕಾಲೇಜಲ್ಲಿ ಈ ಹಿಜಾಬ್ ಅಲೋಡಾ? ಡೀಮ್ಡ್ ಯೂನಿವರ್ಸಿಟಿ ಕೇಳಿ, ಹೇಳ್ತೀನಿ. Question is posed to me. Christ College, my daughter is studying. Hijab is allowed. Not allowed. Not allowed. Torch order. Believe me. Show me order. Believe me. There is a picture. ಇವತ್ತೊಂದು ಕೆಲಸ ಮಾಡಿ, ಕ್ರೈಸ್ಟ್ ಕಾಲೇಜ್ಗೆ ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಯಾವುದೋ ಖಾಸಗಿ ಶಾಲೆ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು? ರಜಾಕ್ ಮಾತ್ರನೇ ಕೇಳ್ತೀನಿ. ನಾವು ಹೇಳಿದ್ರಿ, ಆಗ್ಲೇ ಹೇಳಿದ್ರಿ, ಹಿಜಾಬ್ ಅನ್ನೋದು ಧರ್ಮದ one little girls room it is allowed. After that they have to remove the hijab, keep it in their bag and go to the classroom. ಇದನ್ನೇ ಸರ್ಕಾರ ಆರ್ಡರ್ ಮಾಡಿದ್ದು.
ಅದು ಹಿಜಾಬ್ ಅಂತ ಹೇಳಿಲ್ಲ ಪರ್ಟಿಕ್ಯುಲರ್ಲಿ. ಅವ್ರು ಹೇಳಿದ್ರು ಧರ್ಮದ ಸಂಕೇತಗಳನ್ನು ಬಳಸಬಾರ್ದು, ವೆದರ್ ಇಟ್ ಈಸ್ ಮುಸ್ಲಿಂ, ವೆದರ್ ಇಟ್ ಈಸ್ ಹಿಂದೂ, ಅಥವಾ ಯಾವುದೇ ಜನಾಂಗದವರು, ಯಾವುದೇ ಜಾತಿಯವರು, ಯಾವುದೇ ಧರ್ಮದವರು ಆಗಿರಲಿ, ಬೇಡ ಅಂತ ಸರ್ಕಾರ ಹೇಳಿದೆ. ಇದ್ರಲ್ಲಿ ಏನ್ ತಪ್ಪಿದೆ ಅಂತ ರಜಾಕ್ ಅವರ ನೋಡಿ, ಮುಸ್ಲಿಂ ಮಕ್ಕಳು ಹಿಜಾಬ್ ಹಾಕೋದ್ರಿಂದ ಇದು ಹಿಂದೂ ಧರ್ಮಕ್ಕೆ ಯಾವ ಅಪಾಯನೂ ಇಲ್ಲ, ಯಾರಿಗೂ ಇದರಿಂದ ಪ್ರೇಮೂ ಇಲ್ಲ. ನಾನು ಕಾನೂನಾತ್ಮಕವಾಗಿ ಮಾತಾಡ್ತಿದ್ದೀನಿ. ಯಾವ ಧರ್ಮದವರು ನನಗೇನಾಗಬೇಕು, ನಾನು ಕಾನೂನಾತ್ಮಕವಾಗಿ ಮಾತಾಡ್ತಾ ಇದ್ದೀನಿ. ಶಿಕ್ಷಣ ಇಲಾಖೆಯ ಸುತ್ತೋಲೆ ಇದೆ, ಶಿಕ್ಷಣ ಇಲಾಖೆಯ ಸುತ್ತೋಲೆಯಲ್ಲಿ ಹೇಳ್ತಾರೆ ಯಾವ ಧರ್ಮ ಸೂಚಕ ಉಡುಪುಗಳನ್ನ ಧರಿಸುವಂತಿಲ್ಲ ಅಂತ ಹೇಳ್ತಾರೆ. ಎಸ್, ಒಂದ್ ನಿಮಿಷ ಕೇಳಿ, ರಜಾಕ್ ಅವ್ರು ಹೇಳಿ. ರಜಾಕ್ ಅವ್ರನ್ನೇ ಕೇಳಿ, ಧರ್ಮದ ಸಂಕೇತ ಬೇರೆ ಯೂನಿಫಾರ್ಮ್ ಕೇಳಿ. ಒಂದ್ ನಿಮಿಷ ಅವರೇ ಹೇಳ್ತಾರೆ. ಹೇಳಿ, ಅವ್ರನ್ನೇ ಕೇಳಿ. ರಜಾಕ್ ಕಂಟಿನ್ಯೂ. ಆ ದುಪ್ಪಟ್ಟನ ತಲೆ ಮೇಲೆ ಯೂನಿಫಾರ್ಮ್ ಸಂಕೇತ ಆಗಿದ್ದು ಯಾರು ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ. ಕಾನೂನು ಬಗ್ಗೆ ಮಾಡ್ತಾ ಇರೋದು ಅಲ್ಲ, ಕಷ್ಟ ನಷ್ಟ ಆಮೇಲೆ ನಾವು ಕಾನೂನು ಬಗ್ಗೆ ಮಾತಾಡೋಣ. ರಜಾಕ್ ಅವರೇ, ಅಲ್ಪಸಂಖ್ಯಾತ ಟಾರ್ಗೆಟ್ ಮಾಡ್ತಕ್ಕಂಥ ಯಾರು ಮಾಡ್ತಿಲ್ಲ, ಒಂದ್ ನಿಮಿಷ ನೀವು ಅವ್ರನ್ನ ಮಾಡಿಸ್ತಾ ಇದೀರಿ ಅಷ್ಟೇ. ಒಂದ್ ನಿಮಿಷ ಮಿನಿಸ್ಟರ್ ಆಗಿದ್ರು, ಮಾತಾಡಕ್ ಬಿಡ್ರಿ. ರಜಾಕ್ ಮಾತಾಡ್ತಾ ಇದ್ದಾರೆ. ಎಸ್, ಕಂಟಿನ್ಯೂ. ಅಲ್ಪಸಂಖ್ಯಾತ ಮಾತಾಡೋಕೆ ಬಿಡಲ್ಲ, ದಮನ ಮಾಡ್ತಿರಲ್ಲ ಅವ್ರ ಧ್ವನಿನ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಆಮೇಲೆ ಹೇಳಿ. ಒಂದ್ ನಿಮಿಷ ರಜಾಕ್. ಎಸ್ ರಜಾಕ್. ಅಶೋಕ್ ಸುಮ್ನೆ ಇರಲ್ಲಪ್ಪ. ನೋಡಿ, ಅಕಸ್ಮಾತ್ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕೊಂಡ್ ಬಂದ್ರೆ ನಾವು ಕೇಸರಿ ಶಾಲ್ ಅನ್ನು ಹಾಕೊಂಡ್ ಬರ್ತೀವಿ ಅಂದ್ರೆ ಟಿಕ್ ಫಾರ್ ಟ್ಯಾಟ್ ಪಾಲಿಟಿಕ್ಸ್. ಮತ್ತೆ ವಿ ಆರ್ ನಾಟ್ ಡೂಯಿಂಗ್ ಧರ್ಮದ ಸಂಕೇತವೂ ಅಲ್ಲ, ಇದು ಹಿಂದೂ ಧರ್ಮದ ಸಂಕೇತ ಅಲ್ಲ, ಇದು ಒಂದು ಪೊಲಿಟಿಕಲ್ ಪಕ್ಷದ ಸಂಕೇತ. ಹಿಂದೂ ಧರ್ಮದ ಸಂಕೇತ ಅಂದ್ರೆ ಯಾಕೆ ಇವರು ನಾಗರಾಜ್ ಯಾದವ್ ಅವರು ಹಾಕಲ್ಲ? ಇವಾಗ ಕುಮಾರಣ್ಣ ಬಿಜೆಪಿ ಸೇರಿದ್ರಲ್ವಾ, ಎಲ್ಲಿ ಅವರು ಇದು ಹಾಕಿದವರು ಕೇಸರಿ ಶಾಲ್ ಹಾಕಿದ್ರ? ಹಾಕ್ಲಿಲ್ವಲ್ಲ, ಅದನ್ನ ಕಾಲ್ ಮಾಡಬೇಕಾಗಿದೆ. ಇದು ಬಿಜೆಪಿ ಪಕ್ಷದ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಕ್ಕೆ, ಏನು ನಾವು ಹಿಂದುತ್ವ ಹಿಂದೂಯಿಸಂ ಅನ್ಕೊಂಡವರು ಹಿಂದೂಗಳನ್ನ ಒಗ್ಗೂಡಿಸಿ ವೋಟ್ ತಗೊಳಕ್ಕೆ ಈ ಕೇಸರಿ ಹಾಕಿರೋದು. ನಾನು ಓದಿದ್ದು ಹಿಂದೂ ಶಾಲೆಗಳಲ್ಲಿ ಹಿಂದೂ ಫ್ರೆಂಡ್ಸ್, ಎಲ್ಲಿ ಇದುವರೆಗೂ ಯಾರು ಒಂದು ಕೇಸರಿ ಶಾಲನ ಹಾಕಿ ನೋಡಿಲ್ಲ. ನೀವು ಹಾಕ್ತೀರಾ ಕೇಸರಿ ಶಾಲ? ವಾಸುದೇವ್, ಕೇಸರಿ ಶಾಲ ಹಾಕ್ತೀರಾ ನೀವು? ಯಾವತ್ತಾದ್ರೂ ಹಾಕಿದ್ದೀರಾ? ಅದು ಅಕಸ್ಮಾತ್ ಸಂಕೇತ ಇದ್ರೆ ನೋಡಿ, ನಮ್ಮ ಧರ್ಮದಲ್ಲಿ ಪ್ರತಿಪಾದಕರು ಮಾಡ್ಕೊಳ್ತಕ್ಕಂಥ ರಾಜಕೀಯ ಅಜೆಂಡಾ. ಬಿಟ್ಬಿಡಿ. ಇದನ್ನೇ ಹೇಳಿದ್ದು. ಇದೆಲ್ಲ ಶಾಲೆ ಬಂದ್ರೆ ಶಾಲೆ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಬಂದ್ರೆ ಏನ್ ಯಾರು ಇಷ್ಟ ಅಂತ ಅವ್ರ ಇಷ್ಟ ಪ್ರಕಾರ ಬರ್ತಾರೆ. ಅದಕ್ಕೆ ಶಿಕ್ಷಣಕ್ಕೆ ಯಾರು ಅಡ್ಡಿಪಡಿಸ್ತಾ ಇಲ್ಲ. ಶಿಕ್ಷಣದ ಒಳಗೆ ಅವ್ರು ಅವ್ರವ್ರು ಬರ್ತಾರೆ ಅಂದ್ರೆ ಅದನ್ನ ಶಾಲೆ 100 ವರ್ಷದಿಂದ ಹಾಕೊಂತ ಬರ್ಲಿ. ನಮ್ಮ ಸಮಾಜಕ್ಕೆ ಈಗ ಎಚ್ಚರಿಕೆ ಆಗಿದೆ, ನಾವೀಗ ಹಾಕೊಂಡು ಹೋಗ್ತೀವಿ. ತಪ್ಪೇನು? ಅದರಿಂದ ಪ್ರಾಬ್ಲಮ್ ಏನು? ಕಾಂಗ್ರೆಸ್ಸಿಗೆ ಪ್ರಾಬ್ಲಮ್ ಏನು? ಮುಸಲ್ಮಾನರಿಗೆ ಪ್ರಾಬ್ಲಮ್ ಏನು? ಸಮಾಜಿಕ್ ಪ್ರಾಬ್ಲಮ್ ಏನು? ಕಾಂಗ್ರೆಸ್ ಬಿಜೆಪಿ ಇವರೆಲ್ಲ ಬೇಡ. ಜನರಲ್ ವಾಸುದೇವನ ಕೇಳ್ತೀನಿ ನಾನು. ಈಗ ನಾನು ನಿಮ್ಗೆ ಮಾತಾಡುವಾಗ ಏನು ಹೇಳ್ತಾ ಇದ್ದೆ, ಒಂದು ದುಪ್ಪಟ್ಟವಂತ ಏನು ಯೂನಿಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ ಮಕ್ಕಳಿಗೆ, ಅದನ್ನ ತಲೆ ಮೇಲೆ ಹಿಜಾಬ್ ಅಂತ ಹಾಕೊಂಡು ಹೋಗಿದೆ. ಅದನ್ನ ಆ ದುಪ್ಪಟ್ಟ ತಲೆ ಮೇಲೆ ಆಗಿದ್ರೆ ಸುಪ್ರೀಂ ಕೋರ್ಟಿಗೆ ಮುಗಿಸ್ತೀನಿ. ಮಾತಾಡಿದ್ಮೇಲೆ ಮುಗಿಸಿ. ಒಬ್ರು ಜನ ನಿಮ್ಮ ಮಾತನ್ನ ಕೇಳಬೇಕು. ಸುಪ್ರೀಂ ಕೋರ್ಟ್ ಹೈಕೋರ್ಟಿಗೆ ಮೊದಲಿಂದ ದುಪ್ಪಟ್ಟವನ್ನ ಅವ್ರ ತಲೆ ಮೇಲೆ ಹಾಕೊಂಡ್ರೆ ಅದು ಹಿಜಾಬ್ ಅಂತ ಅವರ ಧರ್ಮದಲ್ಲಿ ಹೇಳ್ತದೆ. ಅದನ್ನ ಹಾಕೊಂಡಿದ್ದೆ ಆದ್ರೆ ಬೇರೆಯವ್ರಿಗೆ ಏನ್ ಕಷ್ಟ? ನಾನು ಹೇಳ್ತಾ ಇದ್ದೀನಿ, ಈಗ ಅದಕ್ಕೆ ಚಾಲೆಂಜ್ ಮಾಡಿ ನಾನು ಸ್ಯಾಫ್ರಿನ್ ಹಾಕೊಂಡ್ಬರ್ತೀನಿ ಅಂದ್ರೆ ಉದ್ದೇಶ ರಾಂಗ್. ನನ್ಗೇನ್ ಕಷ್ಟ? ಸ್ಯಾಫ್ರಿನ್ ಇಸ್ ಪಾರ್ಟ್ ಆಫ್ ಯೂನಿಫಾರ್ಮ್. ಪಾರ್ಟ್ ಆಫ್ ಯೂನಿಫಾರ್ಮ್ ಹಾಕೊಂಡ್ಬರ್ಲಿ. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಯೂನಿಫಾರ್ಮ್. ದುಪ್ಪಟ್ಟ ಇಸ್ ಪಾರ್ಟ್ ಆಫ್ ಯೂನಿಫಾರ್ಮ್. ಅದನ್ನ ನಾನು ಹೆಗಲ್ ಮೇಲೆ ಹಾಕೊಳ್ಳೋದನ್ನ ತಲೆ ಮೇಲೆ ಹಾಕೊಳ್ತೀನಿ. ನಿಮ್ಗೆ ಏನಪ್ಪ ಕಷ್ಟ? ಕೇಳಿ, ಹಾಕ್ತಾರಲ್ಲ, ಅದು ಮುಸ್ಲಿಂ ಸಮಾಜದ ಸಂಕೇತನ ಅಲ್ವಾ? ಅವರು ಬುರ್ಕಾನ ಹಾಕೊಂಡು ಕ್ಲಾಸ್ ರೂಮ್ ಹೋಗಲ್ಲ. ಅಲ್ಲಿವರೆಗೆ ಸಂಕೇತ ಹೌದಾ ಅಲ್ವಾ? ಅದೇ ದುಪ್ಪಟ್ಟ ಅಂತಕ್ಕಂಥ ತಲೆ ಮೇಲೆ ಹಾಕೊಂಡು ದುಪ್ಪಟ್ಟ ಮತ್ತೆ ತಿರ್ಸಿ ನೀವು ದುಪ್ಪಟ್ಟಕ್ಕೆ ಬರ್ತಾ ಇದೀರಿ. ಕೇಳಿ, ಸ್ವತಃ ರಜಾಕ್ ಅವರು ಹೇಳ್ತಿದ್ದಾರೆ ಅವ್ರ ಧರ್ಮದ ಸಂಕೇತ ಅಂತ.
ಅಶೋಕ್ ಗೌಡ್ರೆ, ಈ ಎಲ್ಲರೂ- ಈ ಸಂದರ್ಭಕ್ಕೆ ಈ ಪ್ರಶ್ನೆ ಯಾಕೆ ಬಂತು, ಸಿದ್ದರಾಮಯ್ಯವರ ಬಾಯಿಂದ ಯಾಕೆ ಬಂತು? ಒಂದನೇದಾಗಿ ಅವರೇ ಹೇಳಿದ್ರು, ಮೊನ್ನೆ ಅಷ್ಟೇ ಹೇಳಿದ್ರು 10,000 ಕೋಟಿ ರೂಪಾಯಿಯನ್ನ ಅಲ್ಪಸಂಖ್ಯಾತರಿಗೆ ನಾವು ಮುಂಬರುವಂತ ಬಜೆಟ್ ನಲ್ಲಿ ಕೊಡ್ತೀವಿ ಅಂತ. ಈ ದೇಶದ ಆಸ್ತಿಯಲ್ಲಿ ಅವ್ರಿಗೂ ಪಾಲಿದೆ, ನಿಮಗೂ ನಾವು ಕೊಡಿಸ್ತೀನಿ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ ಜಯಿಸೋದಕ್ಕೆ ಪರಮೇಶ್ವರ್ ಇತ್ತೀಚೆಗೆ ಹೇಳಿದ್ರು ಇವರೇ ಕಾರಣ, ನಿಮ್ಮಿಂದಲೇ ನಮ್ಮ ಸರ್ಕಾರ ಬಂತು, ನೀವು ಕಾರಣ ಅಂತ. ನೀವೇ ಅಲ್ಲ, ಲೋಕಸಭೆ ಚುನಾವಣೆಗೆ ಈಗಲೇ ಪ್ರಿಪೇರ್ ಮಾಡ್ತೀವಿ. ನೀವು ಕಾರಣ ಅಂದ್ರೆ ನೀವೇ ಇಲ್ಲ ಸರ್, ನಾವೇ ನಾವು ಅದ್ರ ಬಗ್ಗೆ ಡಿಸ್ಕಷನ್ ನೀವೇ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನೋಡಿ. ನೋಡಿ, ಅತಿ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಟೈಮಿಂಗ್ಸ್ ನೋಡ್ಕೊಳ್ಳಿ. ಯಾವ ಟೈಮಿಂಗ್ಸ್ ಇಲ್ಲ ಬಿಡ್ರಿ. ಜಮೀರ್ ಅಹಮದ್ ಅವ್ರದ್ದು ಪ್ರೈವೇಟ್ ಜೆಟ್ ಇಶ್ಯೂ ಆಗುತ್ತೆ. ಆ ಪ್ರೈವೇಟ್ ಜೆಟ್ ಇಶ್ಯೂ ಆದಾಗ ಸುಮ್ನೆ ಒಂದ್ ನಿಮಿಷ ನೋಡಿ. ಈ ಟೈಮಲ್ಲಿ ತಗೊಂಡ್ಬಂದು ಹಿಜಾಬ್ ಇಡ್ತಾರೆ. ಜ್ವಲಂತ ಸಮಸ್ಯೆಗಳನ್ನ ಈ ರಾಜ್ಯ ಫೇಸ್ ಮಾಡ್ಬೇಕಾದಾಗ ಎಲೆಕ್ಟ್ರಿಸಿಟಿ ದೊಡ್ಡ ಸಮಸ್ಯೆ. 5 kg ನಾವು ಕೊಡ್ತಾ ಇದ್ರೆ ಕೇವಲ 3 kg ಕೊಡ್ತಾ ಇದ್ದಾರೆ. ಆಯ್ತಾ? ಇಲ್ಲ, ಒಂದ್ ನಿಮಿಷ ಬರ್ತಾ ಇಲ್ಲ ಬಿಡಿ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗ್ತಿದೆ. ಅದೇ ಟೈಮಲ್ಲಿ ಹೋಗ್ಬಿಟ್ಟು ಸೆಷನ್ ನಲ್ಲಿ ಅನೇಕ ಜ್ವಲಂತ ವಿಷಯಗಳು ಬಂದಾಗ ಹೋಗ್ಬಿಟ್ಟು ಮೈಸೂರು ಏರ್ಪೋರ್ಟ್ ನ ವಿಚಾರಕ್ಕೆ ಹೆಸರಿಗೆ ನಾಮಿನೇಚರ್ ತೆಗಿತಾರೆ. ಆಮೇಲೆ ಅಲ್ಲಿ ನೋಡಿದ್ರೆ ವೀರ್ ಸಾವರ್ಕರ್ ತೆಗಿತಾರೆ. ಈ ಎಲ್ಲ ಟೈಮಿಂಗ್ಸ್ ನೋಡ್ಕೊಂತ ಹೋಗಿ ಆಮೇಲೆ ಬಿಟ್ಬಿಡಿ, ಇದೆಲ್ಲ ಬಿಟ್ಬಿಟ್ಟು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಮುಗಿಸ್ಬಿಡ್ತಾರೆ. ನೀವು ಟೈಮ್ ಕೊಟ್ಟ 11,600 ಕೋಟಿ ದಲಿತರಿಂದ ಕಿತ್ಕೊಂಡು 10,000 ಕೋಟಿ ಕಿತ್ಕೊಂಡಿಲ್ಲ. ಎಲ್ಲದಕ್ಕಿಂತ ಜಾಸ್ತಿ ಮುಸಲ್ಮಾನರಿಗೆ ಇವ್ರ ಕನ್ಸರ್ನ್ ಇದ್ದಿದ್ರೆ ಇವ್ರಿಗೆ ಗೊತ್ತಿಲ್ಲ ಸರ್. ಮಾಹಿತಿ ಇಲ್ಲ. ತೆಗ್ದಿದ್ದೀವಿ. ಇದು 11,000 ಬಗ್ಗೆ ಮಾಹಿತಿ ಇಲ್ಲ. ಸುಳ್ಳು ಹೇಳಿದ್ರು ಕೂಡ ನಾವು ಕೇಳಲಿಕ್ಕೆ ತಯಾರಿಲ್ಲ. $11,000 ಬಗ್ಗೆ ಅಸೆಂಬ್ಲಿ ಆನ್ಸರ್ ಮಾಡಿದ್ದೀವಿ. ನಾವು ಮಾಡಿಲ್ಲ ಅಂತ ಹೇಳ್ತೀವಿ. ವಿಷಯ ಒಪ್ಪೋದಿಲ್ಲ. ಇವತ್ತು ಸಮಾಜನ ನರಸಿಂಹರಾವ್ ಅವ್ರ ಕಾಲದಲ್ಲಿ, ಸಾರಿ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಒಂದು ಮದ್ರಸಾಸ್ಗಳಿಗೆ 2 ಆಕ್ಟ್ ಮಾಡ್ತಾರೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಪೆಡಗಾಜಿಕಲ್ ಇಂಪ್ರೂವ್ಮೆಂಟ್ ಅಂತ ಮಾಡ್ತಾರೆ. ಇವ್ರೇನ್ ಮಾಡ್ತಾರೆ, ಸರ್ವೆ ಮಾಡಿಸಿ ಅಂತ ಹೇಳ್ತಾರೆ. ಸರ್ಕಾರ ಬಿದ್ದೋಗ್ಬಿಡುತ್ತೆ. ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಆ ಸರ್ಕಾರಕ್ಕೆ ಸರ್ವೆ ಮಾಡಿಸ್ಬೇಕಾಗಿತ್ತಲ್ಲ, ಮಾಡಿಸ್ಬಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ. ಬಿಲೀವ್ ಮಿ ಆರ್ ನಾಟ್, ಇಟ್ಸ್ ಆನ್ ರೆಕಾರ್ಡ್. 50 ಕೋಟಿ ರೂಪಾಯಿ ಅಲೋಕೇಶನ್ ಮಾಡ್ತಾರೆ. ಒಂದೇ ಒಂದು ದಿವಸ ಸರ್ವೆ ಮಾಡಿ ಪೆಡಗಾಜಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಕಳ್ಸಲ್ಲ. ಇದು ಮುಸಲ್ಮಾನರ ಬಗ್ಗೆ ಸಿದ್ದರಾಮಯ್ಯಗಿರ್ತಕ್ಕಂಥ ಮಸ್ಲೆ ಕಣ್ಣೀರಿನ ಒಂದು ಸಂಕೇತ.
ಅದಾದ್ಮೇಲೆ ಮುಸಲ್ಮಾನರಿಗೆ ಮದ್ರಾಸ್ ಇಂಪ್ಲಿಮೆಂಟ್ಗೆ ನಮ್ಮ ಸರ್ಕಾರಗಳು ಯುಪಿಯಿಂದ ಹಿಡ್ಕೊಂಡು ಅಸ್ಸಾಂವರೆಗೂ ಸಹ ಮದ್ರಾಸ್ ಬೋರ್ಡ್ ಮಾಡಿ ಬಡವರಾಗಿ ಮಾಡಿದ್ದೀವಿ. ಅವ್ರ ಮಕ್ಕಳು ಮುಸ್ಲಿಮರ ಧಾರ್ಮಿಕ ನಂಬಿಕೆಗಳನ್ನ ಗೌರವಿಸೋದು ಒಂದ್ ನಿಮಿಷ ಮುಸ್ಲಿಮರ ಅಭಿವೃದ್ಧಿ ಏನು? ಮುಸ್ಲಿಮರ ಅಭಿವೃದ್ಧಿ ಏನು? ಕೇವಲ ಧಾರ್ಮಿಕ ಸಂಕೇತಗಳ ಬಗ್ಗೆ ಮಾತಾಡಿ ನಾವು ನಿಮ್ ಪರವಾಗಿದ್ದೀವಿ ಅಂತ ಹೇಳಿದ್ರೆ ಇದು ಮಾತ್ರ ಅಭಿವೃದ್ಧಿಯಾ? ಇಲ್ಲ, ಆ ಕಳೆದ ಬಿಜೆಪಿ ಸರ್ಕಾರ ಮಾಡಿದ ಹೇಳಿ ಕೃತ್ಯಗಳಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಂತಿದೆ. ಸುಮ್ಮನೆ ಅನೇಕ ಜನ ಬರ್ತಾರ ಮುಸಲ್ಮಾನ್ ರೆಪ್ರೆಸೆಂಟೇಟಿವ್ಸ್ ಅಂತ ಅಂದ್ಬಿಟ್ಟು ಮುಸಲ್ಮಾನ್ ರೆಪ್ರೆಸೆಂಟೇಟಿವ್ ಬಿಜೆಪಿ ಅನುಕೂಲ ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ. ನಿಮಗೆ ಮುಸಲ್ಮಾನರಿಗೆ ಅವ್ರ ಸರ್ಕಾರ ಮೋದಿ ಸಮುದಾಯದಲ್ಲಿ ಅವರು ಹಾಕೊಂಡು ಹೋಗುವಂತ ನಾವು ಕೈ ಕೊಟ್ಕೊಂಡು ಕೂರುವರಂತಲ್ಲ. ಪ್ರತಿ ಶಾಲೆಗಳಿಗೂ ಕೂಡ ಅವ್ರ ಸಂಪ್ರದಾಯ ಅಂತ ಹೋದ್ರೆ ನಮ್ಮ ಸಂಪ್ರದಾಯ ನಾವೇ ಮಾಡ್ಕೊಡ್ತೀವಿ. ನಾವೇ ಶಾಲೆಗಳ ಮತ್ತೆ ಯೂನಿಫಾರ್ಮ್ ಹಾಕಿ ನಾವೇ ಯೂನಿಫಾರ್ಮ್ ಓಕೆ, ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ನಾವು ಹೇಳೋದಿಷ್ಟೇ, ಇದು ತೂತು ಮೇಮೆ ಅಂತ ಆಗ್ತಾ ಹೋದ್ರೆ ಇದಕ್ಕೆ ಎಂಡ್ ಇಲ್ಲ. ನೀನು ಹಾಕ್ತೀಯಾ ನಾನು ಹಾಕ್ತೀನಿ, ನೀನು ಹಾಕ್ತೀಯಾ ನಾನು ಹಾಕ್ತೀನಿ ಅಂತ ತೂತು ಮೇಮೆ ಅಂತ ಬಂದ್ರೆ ಇದಕ್ಕೆ ಎಂಡ್ ಆಗೋದಿಲ್ಲ. ಸರ್ಕಾರ ಏನ್ ಮಾಡಬೇಕು? ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು, ಸಂವಿಧಾನಾತ್ಮಕವಾಗಿ ಹೋಗಬೇಕು, ಕಾನೂನು ಏನ್ ಹೇಳುತ್ತೆ ಅದ್ರ ಬಗ್ಗೆ ಮಾತಾಡಬೇಕು. ಇದಾಗಿದೆ ಇವತ್ತಿನ ಡಿಬೇಟ್. ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು, ಜನರ ಭಾವನೆಗಳಿಗೂ ಕೂಡ ಬೆಲೆ ಬಿಡಬೇಕು ಅಂತ ಹೇಳ್ತಾ ಈ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.